ನಗೋದಕ್ಕೂ ಬಿಗ್ಗ ತೋರಿಸುವಂತ ಲೇಡೀಸು, ಹರ್ಸೆಟ್ ಹಾಕೊಂಡು ಮನ್ಸಾರೆ ನಗೋ ಸೀನಿಯರ್ ಸಿಟಿಸನ್ಸ್, ಬಿದ್ದು ಬಿದ್ದು ನಗೋ ಕ್ಯೂಟ್ ಕಿಡ್ಸು, ನಿಮ್ಮೆಲ್ಲರಿಗೂ ನಗ್ಸೋದಕ್ಕೆ ರೆಡಿ ಇದ್ದಾರೆ ನಮ್ಮ ಆರ್ಟಿಸ್ಟ್. ಇನ್ಯಾಕೆ ತಡ, ನಗುವಿನ ಅಡ್ಡಕ್ಕೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇದು ಕರ್ನಾಟಕದ ಕಾಮಿಡಿ ಚಂಡಮಾರುತ ಮಜಾ ಭಾರತ. ಈ ನಗುವಿನ ಅಡ್ಡದಲ್ಲಿ ನಮ್ಮೆಲ್ಲರಿಗೂ ನಗ್ತಾ ಮಾರ್ಗದರ್ಶನ ನೀಡುವಂತಹ ನಮ್ಮ ಶೋನ ಮುಖ್ಯ ಸ್ತಂಭ, ಮೇನ್ ಪಿಲ್ಲರ್ ಎಸ್ ನಾರಾಯಣ್ ಸರ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಗೋದಕ್ಕೆ ಯಾಕಪ್ಪ ಕಂಜೂಸ್ತನ ಅಂತ ಹೇಳಿ ಮನ್ಸ್ ಬಿಚ್ಚಿ ನಗಾಡೋ ಅಂತ ಶ್ರುತಿ ಮೇಡಮ್, ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮಾಡಿರಿ. ನಿರಂಜನ್, ಇವತ್ತು ಗ್ಯಾರಂಟಿ ನಮ್ಮ ಎಪಿಸೋಡ್ ನಲ್ಲಿ ಕಿಡಿ ಹತ್ತಿಕೋಣ. ಕಿಡಿನ? ಕಿಡಿ ಏನ್ ಹೆಂಗಂದ್ರೆ? ಬೆಂಕಿ ಕಿಡಿ ಏನ್ ಎದುರಿಸ್ತಾ ಇದೆ? ಏನಿಲ್ಲ, ಇವತ್ತು ನಮ್ಮ ಪ್ರೋಗ್ರಾಮ್ ಬರ್ತಾ ಇದ್ದಾರೆ ಕಿಡಿ ಫಿಲ್ಮ್ ಟೀಮ್ ಅವರು. ಹಂಗೇಳು. ಪ್ರೀತಿಯಿಂದ ಸ್ವಾಗತಿಸೋಣ ಕನ್ನಡ ಚಿತ್ರರಂಗದ ಅದ್ಭುತ ಕಲಾವಿದ. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ಮಾತ್ರ ಆಕಾಶದಷ್ಟು ಎತ್ತರ. ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮೆಲ್ಲರ ಪ್ರೀತಿಯ ಡಿಂಗ್ರಿ ನಾಗರಾಜ್ ಸರ್ ಹಾಗೆ ಮುದ್ದು ಹುಡುಗಿ ಪಲ್ಲವಿ ಗೌಡ. ಎಸ್, ಇವತ್ತು ಕಿಡಿ ತಂಡ ನಮ್ಮ ಜೊತೆ ಇದೆ. ಡಿಂಗ್ರಿ ನಾಗರಾಜ್ ಸರ್, ಹೇಳಿ, ಹೇಗೆ ಅನಿಸ್ತಾ ಇದೆ ಕಾರ್ಯಕ್ರಮಕ್ಕೆ ಬಂದಿರೋದು ಮಜಾ ಭಾರತ? ಎಲ್ಲದಕ್ಕಿಂತ ಮುಂಚೆ ನಾನು ನಮ್ಮ ಕಲಾ ಸಾಮ್ರಾಟ್ ನಿರ್ದೇಶಕರಿಗೆ ನಾನು ಅನಂತ ಧನ್ಯವಾದಗಳು. ನನ್ನ ಸ್ನೇಹಿತ ಜಿ ವಿ ಕೃಷ್ಣ ಅವರ ಪ್ರೇಮದ ಪುತ್ರಿ ಗಿರಿ, ಅಂದರೆ ನಾವು ಗಿರಿ ಅಂತೀವಿ, ನೀವೆಲ್ಲ ಶ್ರುತಿ ಅಂತೀರ, ಆ ಮಗುವು. ಮತ್ತು ಈ ಮಜಾ ಭಾರತ ನೋಡ್ತಿರೋದಂಥ 6 ಕೋಟಿ ಕನ್ನಡ ಕಲಾಭಿಮಾನಿಗಳಾದಂಥ ಧನ್ಯವಾದಗಳು. ನಿಜಕ್ಕೂ ಭಾಳ ಚೆನ್ನಾಗಿ ಬರ್ತಾಯಿದೆ. ನಾನು ನೋಡ್ತೀನಿ, ಮೊನ್ನೆದಂತೂ ಒಂದು ಹಳ್ಳಿ ಸೀನ್ ಎಲ್ಲ ಒಂದು 4-5 ತಂಡಗಳು ಸೇರಿಕೊಂಡು ಒಂದು ಮಾಡಿದ್ರಲ್ಲ, ಇಡೀ ಸ್ಟೇಜ್ ಆವರಣ ಮಾಡ್ಕೊಂಡಿದ್ರಲ್ಲ, ಜಾತ್ರೆ ಭಾಳ ಚೆನ್ನಾಗಿತ್ತು, ಭಾಳ ಅದ್ಭುತವಾಗಿತ್ತು. ಅದನ್ನು ನೋಡಿ ನನಗೆ ಪರವಾಗಿಲ್ಲ, ಇಷ್ಟೊಂದು ಸಣ್ಣ ಸ್ಟೇಜಲ್ಲಿ ಅಷ್ಟೊಂದು ದೊಡ್ಡ ಕಾರ್ಯಕ್ರಮ ಕೊಟ್ಟಿದ್ದಾರಲ್ಲ ಅಂತ ತುಂಬ ಖುಷಿ ಆಯಿತು. ಈ ಕಾರ್ಯಕ್ರಮ ನೋಡ್ತಿದ್ದಂಥ ಎಲ್ಲ ನನ್ನ ಸ್ನೇಹಿತರಿಗೂ ಎಲ್ರಿಗೂ ಅಂತ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸರ್, ಒಂದು ನಿಮಿಷ ಈ ಕಡೆ ಬನ್ನಿ ಸರ್. ಇಲ್ಲಿ ಬನ್ನಿ ಸರ್. ಹೇಳಿ ಪಲ್ಲವಿ, ಏನು ಸಮಾಚಾರ? ಹೆಂಗೆ ಅನಿಸ್ತಾರೆ ಶೋಗೆ ಬಂದು? ಫೀಲ್ ಫ್ರೀ. ಥ್ಯಾಂಕ್ ಯು. ಎಷ್ಟು ಫ್ರೀ? ಫುಲ್ ಫ್ರೀ. ಹಲೋ ಸರ್, ಹಲೋ ಮ್ಯಾಮ್. ನನ್ನ ಹೆಸರು ಪಲ್ಲವಿ ಆ್ಯಂಡ್ ಕಿಡಿ ಚಿತ್ರದ ನಾಯಕಿ. ಅದೇ ಡೌಟಲ್ಲಿ ಹೇಳ್ತಾ ಇದ್ದೀರಾ? ಡೌಟ್ ಅಲ್ಲ, ಅವರು ನೋಡಿದ್ರೆ ಮಾತಾಡೋಕ್ಕಾಗ್ತಿಲ್ಲ. ಮಾತಿಲ್ಲ, ಕತೆ ಇಲ್ಲ, ಬರೀ ಸಿನಿಮಾದ ಬಗ್ಗೆ ಮಾತಷ್ಟೇ. ಈ ಚಿತ್ರದ ಬಗ್ಗೆ ಹೇಳಬೇಕು ಅಂದರೆ, ನಾನು ಕಾಲೇಜ್ ಗೋಯಿಂಗ್ ಗರ್ಲ್, ಆಮೇಲೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಳ್ಳೋ ಬಾಯ್ ಫ್ರೆಂಡ್ಗೆ ನಾನು ಹೇಗೆ ಹ್ಯಾಂಡಲ್ ಮಾಡ್ತೀನಿ ಅನ್ನೋದೇ ಸಿನಿಮಾ. ಸೊ ಸಿನಿಮಾನ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ. ಸರಿ, ಈ ಕಡೆನೇ ಬನ್ನಿ. ಅಲ್ಲ, ಅವ್ರೇನು ಹೆಂಗೆ ಹ್ಯಾಂಡಲ್ ಮಾಡ್ತೀನಿ ಅಂತೆಲ್ಲ ತೋರಿಸ್ತೀನಿ, ಆಮೇಲೆ ಯಾಕೆ ಸುಮ್ಮನೆ ಅಂದ್ಬಿಟ್ಟು. ಬಟ್ ಇವಾಗ ನಿಜವಾಗ್ಲೂ ಈ ಎಪಿಸೋಡ್ನ ಮುಂದುವರ್ಸೋಣ. ಹಾಗೆ ಸಿನಿಮಾದ ಬಗ್ಗೆ ಇನ್ನೊಂದಷ್ಟು ಸಾಕಷ್ಟು ಕಿಡಿಗಳನ್ನ ಈ ಸ್ಟೇಜ್ ಮೇಲೆ ಹತ್ಸೋಣ. ಬರೋದಕ್ಕಿಂತ ಮುಂಚೆ ಪಲ್ಲವಿ ಆ್ಯಂಡ್ ಸರ್, ಇಟ್ಸ್ ಮೇಡ್ ಔಟ್ ಆಫ್ ಮೈ ಸ್ಕಿನ್, ಮೈ ಚರ್ಮ, ನನ್ನ ಚರ್ಮದಿಂದ ಹೊಲ್ದಿರೋಂಥ ಸೀಟ್ ಇದೆ. ದಯವಿಟ್ಟು ನೀವು ಮೈ ಚರ್ಮ ಸುಲಿದು ಸೀಟ್ ಮಾಡಿದಾರ? ಸುಲ್ದಲ್ಲ ಸರ್, ಕಿತ್ಬಿಟ್ಟು ಸರ್. ಹ್ಞೂ ಸರ್. ಡ್ರೆಸ್ ಹಾಕಿರೋದು ಒಳಗಡೆ ಸ್ಕಿನ್ ಔಟ್ ಆಗಿದ್ದಾನು. ನಮ್ಮ ಮಜಾ ಬರ್ತಲ್ಲ ಎಲ್ಲ ಕಾಮಿಡಿ, ಏನ್ ಸೆನ್ಸ್ ಆಫ್ ಹ್ಯೂಮರ್, ಹೊಡಿದಿ ಚಪ್ಪಾಳೆ. ದಯವಿಟ್ಟು ಆ ಸೀನಿಯರ್ ಆಗ್ಬೇಕು ಅಂತ ಕೇಳ್ಕೊತೀನಿ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಥ್ಯಾಂಕ್ ಯು. ಥ್ಯಾಂಕ್ ಯು. ಚಿದರ್, ನೀನು ಕಾಲೇಜಲ್ಲಿ ಕ್ಲಾಸ್ ರೂಮಲ್ಲಿ ಲವ್ ಆಗೋದನ್ನ ನೋಡಿರ್ತೀಯ, ಕೇಳಿರ್ತೀಯ. ಜೈಲಿನಲ್ಲಿ ಲವ್ ಆಗೋದನ್ನ ಕೇಳಿದ್ಯಾ, ನೋಡಿದ್ಯಾ? ಜೈಲಲ್ಲಿ ಲವ್ ಆಗಿದ್ಯಾ? ಯಾರಿಗೆ, ಯಾರ ಮೇಲೆ? ಅದನ್ನೇ ಹೇಳಕ್ ಬರ್ತಾ ಇದಾರೆ. ಯಾರಿಗೆ, ಎಲ್ಲಿ, ಹೇಗೆ ಲವ್ ಶುರು ಆಯ್ತು ಅಂತ ಹೇಳಕ್ಕೆ ಬರ್ತಾ ಇದಾರೆ ನಮ್ಮ ಜೋ ಕುಮಾರ ಸ್ವಾಮಿಗಳು. ಲೆಟ್ಸ್ ವೆಲ್ಕಮ್ ಜೋ ಕುಮಾರ ಸ್ವಾಮಿಗಳು. फटा पोस्टर निकला हीरो. ಇದನ್ನು ಪ್ರಾಪರ್ಟಿ ಅವ್ರು ಕೊಟ್ಟವ್ರು ಅನ್ಕೊಂಡ್ರ? ಬಿಲ್ಡಪ್ ನಾನೇ ಹಾಕೊಂಡೆ ಸರ್. ಹಂಗು ಹಿಂಗು ಒಳಗೆ ಬಂದ್ಬಿಟ್ಟೆ. ಬಂದಿರೋ ಕೆಲಸನ ಮುಗಿಸ್ಕೊಂಡು ಬೇಗ ಹೋದ್ರೆ ಸಾಕು. ಸದ್ಯ ಯಾರ ಕಣ್ಗೂ ಬೀಳಬಾರ್ದು.
ಸರ್ ಎಲ್ಲರೂ ಹೇಳ್ತಾರೆ ಇಲ್ಲಿಗೆ ಬರೋದು ಈಸಿ ಹೊರಗೋಗೋದು ಕಷ್ಟ ಅಂತ. ಯಾವ ನನ್ನ ಮಗನ್ ಬೇಕು ಸರ್, ಇಲ್ಲಿಗೆ ಬರೋದೇ ಕಷ್ಟ. ಅಯ್ಯೋ ಪಾಂಡ್ ನನ್ನ ಮಗನೇ, ಅದ್ಯಾವ ಮಾಹಿತಿ ಒಳಗೆ ಬಂದೇವ ನೀನು? ನಿನ್ಗೇನು ಮಾನ ಮರ್ಯಾದೆ ನಾಚಿಕೆ ಅನ್ನೋದೇನು ಇಲ್ವಾ? ಯಾಕೆ ಸರ್ ಬೈತೀರಾ? ಅಲ್ಲಲ್ಲಿ ಎಲ್ರು ಜೈಲಿಂದ ಹೊರಗೋದ್ರು ಸಾಕಪ್ಪ ಅಂತಾರೆ, ನೀನೇನೋ ಒಳಗೆ ಬಂದು ಹೋಗಿ ಬಂದು ಅದೇನು ಹೇಳ್ತಾರಲ್ಲ, ಇಲ್ಲಿ ಬಂದು ಸಾಯ್ತಿಯಲ್ಲೋ. ನಿಮ್ಗೆ ಹೆಂಗ್ ಸರ್ ಗೊತ್ತಾಗ್ಬೇಕು ನಮ್ಮ ಪ್ರಾಬ್ಲಮ್ಮು, ನಮ್ಮ ವೇದನೆ ನಿಮ್ಗೆ ಅರ್ಥ ಆಗಲ್ಲ ಬಿಡಿ. ಲೇ ನಿನ್ನ ವೇದನೆಗೆ ನಾನು ಲಾಟಿ ತುರ್ಕುರೆ. ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ಆನ್ಸರ್ ಹೇಳ್ತೀರಾ? ಕೇಳು. ಈ ಧನುರ್ಮಾಸ ಶ್ರಾವಣದಲ್ಲಿ ಹೆಣ್ಮಕ್ಳು ಬೆಳಗಾಗೆದ್ದು ಮರ ಸುತ್ತಾರೆ, ಯಾಕೆ? ನನ್ನ ಹೆಡ್ತೀನಿ ಮರ ಸುತ್ತೆ ನನ್ನಂತ ಒಳ್ಳೆ ಗಂಡನ್ ಪಡೆದಿರೋದು ಅದಕ್ಕೆ. ಹಂಗೆ ಮದುವೆ ಆಗಿರೋ ಹೆಂಗಸು ಮರ ಸುತ್ತಾರೆ, ಅದು ಯಾಕೆ? ಲೇ ನನ್ನ ಹೆಂಡತಿ ಇವಾಗ್ಲೂ ಮರ ಸುತ್ತವಳೆ, ಯಾಕೆ ಅಂತ ಗೊತ್ತಿಲ್ಲ, ಹೇಳ ಗೊತ್ತಿಲ್ಲ. ಹೇಳಿ. ಅಪ್ಪ ದೇವ್ರೆ, ನಾನೇನಪ್ಪ ಕೇಳಿದೆ, ನೀನೇನಪ್ಪ ಕೊಟ್ಟೆ ಅಂತ ಕಂಪ್ಲೇಂಟ್ ಹೇಳಕ್ಕೆ ಒಬ್ಬೊಬ್ರದ್ದು ನನ್ನ ಡಿಮ್ಯಾಂಡ್ ಇರ್ತದೆ ಬಿಡಿ ಸರ್. ಈಗ ನೀವು ಜೈಲೊಳಗೆ ಬಂದಿದ್ದೀರಲ್ಲ, ನಿಮ್ದೇನು ಡಿಮ್ಯಾಂಡು? ಜೇನು, ನನ್ನ ರಾಣಿ ಜೇನು ನೋಡಕ್ ಬಂದಿದ್ದೀನಿ ಸರ್. ಅವಳ ನೋಡಿದ್ರೆ ಸರಿಯಾಗಿ ಊಟ ತಿಂಡಿ ಏನು ಸೇರ್ತಾ ಇಲ್ಲ, ನಿದ್ದೆನೂ ಬರ್ತಾ ಇಲ್ಲ, ಒಳಗಡೆ ಎಲ್ಲ ಒಂಥರ ಮುಲ 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 ಅಂತಿದೆ ಸರ್. ಡೆಂಗು ಜ್ವರ ಇರಬೇಕು, ಚೆಕ್ ಮಾಡಿ. ಸರ್ ಬಿಯರ್ ತರ ಉಪ್ತಾರ ನನ್ನ ಪ್ರೀತಿಗೆ ಮಿಕ್ಸ್ಚರ್ ಹಾಕಿ ಹಾಳು ಮಾಡ್ಬೇಡಿ, ಸುಮ್ಮನಿರಿ ಸರ್. ನಿನ್ನ ಒತ್ತು ಒಳಗಾಕದ ಅಂದ್ರೆ ನಿನ್ ಮೇಲೆ ಯಾವ ಕೇಸು ಇಲ್ಲ, ಅದಕ್ಕೆ ಬದುಕೊಂಡಿದ್ಯಾ? ಸರ್ ದಯವಿಟ್ಟು ಹಂಗೆ ಅನ್ಬೇಡಿ ಸರ್, ಏನಾರು ಮಾಡಿ ಒಂದು ಒಳಗೆ ಹಾಕ್ಬಿಡಿ ಸರ್. ನಿಮ್ಮ ಒಡರು ತಮ್ಮ ಅನ್ಕೊಂಡಾರು ನನ್ನ ಸೆಲ್ ಒಳಗೆ ಹಾಕ್ಬಿಡಿ ಸರ್. ಆಗಲ್ಲ ಕಣ. ಆಗಲ್ವಾ? ಆಗದೇ ಇಲ್ಲ. ಹಾಳಾಗೋಗ್ಲಿ ಸರ್. ನಿಮ್ಮ ಜೈಲ್ ಗೋಡೆಗೆ ಸುರಂಗ ಕೊರೆದು ಒಳಗೆ ಬಂದಿದ್ದೀನಲ್ಲ, ಆ ಕಂಪ್ಲೇಂಟ್ ಒಳಗೆ ಹಾಕಿ ಸರ್. ಸುರಂಗ ಕೊರೆದು ಬಂದಿದ್ಯಾ? ಯಾವ ಕರ್ಮಲೇ ನಮ್ಗೆ ನಿಮ್ಮನ್ ಕಾಯೋದಲ್ದೇನೆ ಅದು ಸುರಂಗನು ಕಾಯ್ಬೇಕಾಗದೆ. ನಿನಗೆ ಬಂದು ಇದಕ್ಕೆ ಉತ್ತರವನ್ನ ಮೇಡಮ್ ಅವ್ರು ಕೊಡ್ತಾರೆ, ನೋಡ್ತಾ ಇರು. ಮೇಡಮ್ ಮೇಡಮ್, ಯಾವನಾರಾಗಿರ್ಲಿ ಎಲ್ಲೇ ಇರ್ಲಿ, ಒಬ್ಬೊಬ್ಬ ನನ್ನ ಮಗನಿಗೂ ಏರೋಪ್ಲೇನ್ 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 ಹತ್ತಿಸ್ಬಿಡ್ತೀನಿ. ನಾನು ಯಾರು? ಜಯ ರಾಮಯ್ಯ ರಾಮಯ್ಯ ರಾಮಯ್ಯ. ಮೇಡಮ್ ಇವತ್ತು ಯಾವನಾರು ಸಿಕ್ಕಿದಾನ? ಮೇಡಮ್ ನಮ್ ಜೈಲ್ನೇ ಒಬ್ಬ ಸುರಂಗ ಮಾಡ್ಕೊ ಬಂದ್ಬಿಟ್ಟವನೆ ಮೇಡಮ್. ಹೌದಾ? ಜೈಲ್ನ ಸುರಂಗ ಮಾಡ್ಕೊಂಡು ಬರುವಷ್ಟು ಕೋಪ ಬಂದ್ಬಿಡ್ತಾ ಅವನಿಗೆ. ಯಾರವನು? ನಿಮ್ ಹಿಂದೆನೆ ನಿಂತವ್ ನೋಡಿ. ಹಿಂದೇನೆ ರಾಮಯ್ಯ. ನಾನು ಮುಖ ತೋರ್ಸಂದೆ, ಇವನೇನು? ಲೇ ಮೇಡಮ್ ಅವ್ರ ಮುಖ ತೋರ್ಸ. ತೋರ್ಸಲ್ವಂತ ತೋರ್ಸಲ್ವಂತೆ. ತೋರ್ಸಲ್ವಂತ ಲೇ, ತೋರ್ಸಲ್ವ? ನನ್ನ ಒಂದು ಮುಖ ನೋಡಿದ್ಯಾ, ಇನ್ನೊಂದು ಮುಖ ನೋಡಿಲ್ಲ ಕಣೋ. ಜಯ ಏನು ಈ ಪೊಲೀಸ್ನೇ ಜಯ ಅನ್ನೋಷ್ಟು ಬಂದ್ಬಿಡ್ತೇನೋ? ರಾಮಯ್ಯ ಮೇಡಮ್ ಕಣ್ಣಾಯ್ತಾ? ಕಣ್ಣಾಯ್ತು. ಜಯ ಜಯ. ಇದು ನನ್ನ ನಿನ್ನ ಜಯ ಮುರ್ದೋಗ್ಬಿಟ್ಟಿದೆ. ಹೊರಗಾಕ್ಬಿಟ್ರಲ್ಲ. ನನಗೋಸ್ಕರ ಬಂದೇನೋ? ನನಗೋಸ್ಕರ ಕ್ರೈಮ್ ಮಾಡಿ ಬಂದೇನೋ? ಇಲ್ಲ ಡಿಯರ್, ಕಳ್ತನ ಮಾಡೋಣ ಅಂತೋದೆ ಏನೂ ಸಿಗ್ಲಿಲ್ಲ. ಯಾವನ್ನಾರು ಕೊಲೆ ಮಾಡೋಣ ಅಂತಂತೋದೆ ಯಾವನು ಸಿಗ್ಲಿಲ್ಲ. ಅರಮನೆಗೆ ರಾಜಮಾರ್ಗ ಇರೋ ತರ ನಿನ್ನ ಮೇಲೆ ಪ್ರೀತಿ ಹೆಚ್ಚಾಗಿ ಹುಚ್ಚಾಗಿ ಜೈಲ್ಗೆ ಸುರಂಗ ಕೊರೆದು ಒಳಗೆ ಬಂದ್ಬಿಟ್ಟೆ. ಸೂಪರ್. ನೀನಿಲ್ದೇನೆ ನನಗೆ ಈ ಜೈಲು ಜೈಲು ಜೈಲ್ ತರನೇ ಫೀಲ್ ಆಗ್ತಾ ಇತ್ತು. ಮೇಡಮ್ ಒಂದ್ ಹೇಳ ಬೇಡ ಮಗಳು. ಅಲ್ಲ, ಸಾವಿರಾರು ಜನ ಬ್ಯಾಚುಲರ್ಸು ಮದ್ವೆ ಆಗಿಲ್ಲ ಅಂತ ಅವ್ರ ಜೀವ ಹುಡುಗಿಗೋಸ್ಕರ ಹಿಡ್ಕೊಂಡ್ ಕೂತಿದ್ದಾರೆ. ನೀವೇನ್ ಮೇಡಮ್ ಈ ತಿರ್ಬೋಕಿ ನನ್ನ ಮಗ, ಈ ಕ್ರಿಮಿನಲ್ ನನ್ನ ಮಗ ಮಾಡ್ತಾ ಇದ್ದೀರಾ? ಕಾಣೋದ್ ಬೇರೆ ಕಾಣ್ಸೋದ್ ಬೇರೆ, ಪ್ರೀತಿ ಕುರುಡು ಪ್ರೇಮ ಕುರುಡು. ಅಲ್ಲಿ ನೋಡಲಿ ಸಿನಿಮಾ ಶುರುವಾತು, ಇನ್ನು ಮೇಲೆ ಪೆಪರ್ಮೆಂಟ್ ಅದು ಪೆಪರ್ಮೆಂಟ್ ಅಲ್ಲ ಕಣ, ಎಂಟರ್ಟೈನ್ಮೆಂಟ್ ಯಾವ್ದೋ ಒಂದು ಮೆಂಟು. ಅಲ್ಲಿ ಈ ಹಾಡು ಸಾಂಗು ನೋಡಕ್ ಹಚ್ಚಿದ್ರ ನಾವು ಯಾರಕಿನ್ನ ಕಮ್ಮಿ ಇಲ್ಲ ಅನ್ಸುತ್ತಲಿ, ಯಾವ ಸ್ಟಾರ್ಗಿನ್ನ ಕಡಿಮೆ ಇಲ್ಲ ಕಣವು. ಹೌದಲೇ ಮೇಡಮ್ ನೋಡಿ, ಸರಕದಿಯವರೆಲ್ಲ ನಿಮ್ ಸರಸಲ್ಲಪ್ಪದ ಬಗ್ಗೆ ಮಾತಾಡಂಗ ಆಗೋದ್ರು. ಸರ್ ನಿಮ್ಗೇನ್ ಸರ್ ಪ್ರಾಬ್ಲಮ್? ನಾನು ನನ್ನ ಡವ್ ಹೆಂಗಾರ ಇರ್ತೀವಿ, ನಾವೇ ನಿಮ್ಮನ್ನ ಬಂದು ಡ್ಯಾನ್ಸ್ ಆಡ್ತಾ ಇದೀವ. ಲೇ ನೀನು ಮೂರು ದಿನಕ್ಕೂ ಬಂದು ಇಲ್ಲಿ ಡ್ಯಾನ್ಸ್ ಆಡಕ್ಕಿದೆ. ನಿಮ್ಮ ಮಾವನ ಮನೆ ಏನೋ? ಅಫ್ಕೋರ್ಸ್ ನನಗೆ ಇದೆ ಮಾವನ ಮನೆ, ನನಗೆ ಇದೆ ಅರಮನೆ. ತಾವು ಸ್ವಲ್ಪ ಇದ್ರೆ ಒಳ್ಳೇದು. ಬಾಯ್ನ ರಾಮಯ್ಯ, ಮೇಡಮ್ ಈ ಜೈಲ್ ಗೋಡೆ ಕೊಡ್ದ ಅಪರಾಧದ ಮೇಲೆ, ಈ ನನ್ನ ಹೃದಯ ಕದ್ದ ಆರೋಪದ ಮೇಲೆ ಈ ಅಪರಾಧಿನ
ಈ ನನ್ನ ಚೋರ ಚಿತ್ತ ಚೋರನು ಜೈಲೊಳಗೆ ಹಾಕ್ಬಿಡಿ. ಅಯ್ಯೋ ಮೇಡಮ್, ಈ ಚೋರ ಚಿತ್ತ ಚೋರಂಗೆ ಬೆಂಕಿ ಬಿತ್ತು. ಇದು ಜೈಲು ಮೇಡಮ್, ಪೊಲೀಸ್ ಸ್ಟೇಷನ್ ಅಲ್ಲ. ಹಂಗೆಲ್ಲ ಅರೆಸ್ಟ್ ಮಾಡಕ್ ಆಗಕ್ಕಿಲ್ಲ. ಹೌದಲ್ವಾ? ಏನ್ ಮಾಡ್ದೆ ಪ್ಲೀಸ್ ಡು ಸಮಥಿಂಗ್. ಏನ್ರ ಏನು ನಿನ್ನ ಹೆಸರು? ಸಂತು. ನನ್ನ ಹೆಸರು ಸಂತೂನೆ. ಏನ್ ಸಮಾಚಾರ? ಬಿಡಿ ಇದೆಯಾ? ಅಭ್ಯಾಸ ಇಲ್ಲ. ಎಣ್ಣೆ ಗಿಣ್ಣೆ ಆಯ್ತಾ? ಕೆಟ್ಟ ಅಭ್ಯಾಸ ಇಲ್ಲ ಕಣ ನನ್ಗೆ. ಹೊಗ್ಗ ನಾವು ನಿಮ್ಮಂತವ್ರು ಎದಕ್ ಬರ್ತಿರ್ಲಿ ನಮ್ಮ ಪ್ರೊಫೆಷನ್ ಹಾಳು ಮಾಡಕ? ಅಲ್ಲೇ ಹಿಂದೆ ಕಣ ಸರಿ ಎಕ್ಸಿಟ್ ಗೇಟ್ ಇಂದ ಎಂಟ್ರಿ ಕೊಟ್ಬಿಟ್ಟೆ. ಗೊತ್ತಿಲ್ವಾ? ಲಾಸ್ಟ್ ಇಯರ್ ಜಮೀನ್ ಗಲಾಟೆಲ್ ಒಬ್ಬನ್ ಕೈ ಎತ್ಬಿಟ್ಟೆ. ಅದಕ್ಕೆ 6 ತಿಂಗಳು ಜೈಲ್ ಆಗೋಯ್ತು ಗುರು. ಆಮೇಲೆ ಈ ಲೇಡಿ ಜೊತೆ ನನ್ಗೆ ಲವ್ವಿ ಡವಿ ಆಗೋಯ್ತು. ಅಲ್ಲಿ ಎಲ್ಲರೂ ಮೊಬೈಲ್ ಚಾರ್ಜ್ ಮಾಡಕ್ ಪವರ್ ಬ್ಯಾಂಕ್ ಇಟ್ಕೊಂಡ್ರೆ ನೀ ಟ್ರಾನ್ಸ್ಫಾರ್ಮರ್ ಇಟ್ಕೊಂಡಿಲ್ಲ. ಏನ್ ಮಾಡಕ್ಕಾಗತ್ತೆ ಗುರು? ಅವಳ ನೋಡ್ದೆ ನಂಗೆ ಇರಕ್ ಆಗ್ತಾಯಿಲ್ಲ. ಅವಳು ಡ್ಯೂಟಿ ಮುಗಿಸ್ ಬಂದು ನಾನು ನೋಡಕ್ಕಾಗಲ್ಲ, ನಾನು ಇಲ್ಲಿಗೆ ಬಂದು ಅವಳು ನೋಡಕ್ಕಾಗಲ್ಲ. ಅದಕ್ಕೆ ಜೈಲ್ಗೊಳಗೆ ಸುರಂಗ ಕೊರ್ದು ಇಲ್ಲಿಗೆ ಬಂದ್ಬಿಟ್ಟೆ. ನಿಂದೆ ಸೂಪರ್ ಗುರು. ನಂದು ವಾರದಲ್ಲಿ ನಮ್ಮ ಹುಡುಗಿದ ಮದುವೆ ಇದೆ. ನಾನ್ ನೋಡಿದ್ರೆ ಇಲ್ಲಿ ತಗ್ಲಾಕೊಂಡಿದ್ದೀನಿ. ಏನ್ ಮಾಡೋದು ಅಂತಂದ್ರೆ ಗೊತ್ತಾಗ್ತಾ ಇಲ್ಲ. ಜೋಗಿ ಪಡೆದ ಜೋಗಿಗೆ ಜೋಗಯ್ಯ ಪಡೆದ ಜೋಗ ಹೆಂಗಲೇ? ಇದೇ ಕರೆಕ್ಟ್ ಪ್ಲಾನಿಂಗ್. ಓ ಮೇಡಮ್, ಇದು ರಿಸ್ಕ್ ಆಗುತ್ತೆ, ಯೋಚನೆ ಮಾಡಿ. ಹಲೋ, ಇಲ್ಲಿ ನಾನು ಹೇಳಿದ್ದೆ ಆಗ್ಬೇಕು, ಗೊತ್ತಾಯ್ತಾ? ಸುಮ್ನೆ ಅವ್ರನ್ನೆಲ್ಲ ಒಳಗಡೆಯಿಂದ ಕರ್ಕೊಂಬನ್ನಿ. ಮೇಡಮ್ ಅದು ರೀ, ಹೇಳ್ದಷ್ಟು ಮಾಡ್ರಿ. ಸರಿ ಮೇಡಮ್. ಲೇ ನಡಿ ಅಲ್ಲಿ ಅಲ್ಗೆ. ಲೇ ಬರೋ ಈಚೆಗೆ. ಅದೇನೋ ಹೇಳ್ತಿದ್ದೆ, ಲವ್, ಹುಡುಗಿ, ಮದುವೆ, ಅದು ಇದು ಅಂತ. ಏನೋ ಅದು. ಅದೇ ಮೇಡಮ್, ಇನ್ನೊಂದು ವಾರದಲ್ಲಿ ನಮ್ಮ ಹುಡುಗಿ ಮದುವೆ ಇದೆ. ನಾನ್ ನೋಡಿದ್ರೆ ಇಲ್ಲಿ ಸಿಗಾಕೊಂಡಿದ್ದೀನಿ. ಏನಾದ್ರೂ ಮಾಡಿ ಮದುವೆ ನಿಲ್ಲಿಸ್ಬೇಕು ಮೇಡಮ್. ಹೇ, ನಿನಗೊಂದು ಗೋಲ್ಡನ್ ಆಪರ್ಚುನಿಟಿ ಇದೆ ಬೇಬಿ. ಹೌದಾ ಬೇಬಿ? ಮಾಡಿದ್ದಂಗ ಅವನೇ ಬೇಬಿ ಅಂತೆ. ಬೇಬಿ ನನ್ನ ಬೇಬಿ ಮುಂದೆನೆ ಬೇಬಿ ಅನ್ನುವಷ್ಟು ಕೊಬ್ಬು ಬಂದ್ಬಿಡ್ತೇನೋ ನಿನಗೆ? ಅದೆಲ್ಲ ಇರ್ಲಿ ಮೇಡಮ್. ಅದೇನೋ ಗೋಲ್ಡನ್ ಆಪರ್ಚುನಿಟಿ ಅಂದ್ರಲ್ಲ, ರಿಪಬ್ಲಿಕ್ ಡೇ ನಾನು ರಿಲೀಸ್ ಮಾಡ್ಬಿಟ್ರೆ ನಮ್ಮ ಹುಡುಗಿ ಕರ್ಕೊಂಡು ಹೋಗಿ ಮದುವೆ ಆಗ್ಬಿಡ್ತೀನಿ ಮೇಡಮ್. ಮದುವೆ ಆಗಿ ಅವಳಿಗೊಂದು ಮಗು ಅಕಸ್ಮಾತ್ ಆದ್ರೆ ನಿಮ್ಮ ಹೆಸರು ಇಟ್ಬಿಡ್ತೀನಿ ಮೇಡಮ್. ಹುಚ್ಚು ನಾಯಿ, ಹೇಳ್ದಷ್ಟು ಮಾಡು. ನೋಡು, ನಿನಗೆ 2 days ಟೈಮ್ ಕೊಡ್ತೀನಿ. ಅಷ್ಟರೊಳಗೆ ನಿನ್ನ ಹುಡುಗಿನ ಸೇಫ್ ಮಾಡ್ಕೊಂಡು ನೀನು ಒಳ್ಳೆ ಆಫೀಸ್ ಬರ್ಬೇಕು. ಅಷ್ಟರೊಳಗೆ ನಿನ್ನ ಹೆಸರಲ್ಲಿ ಈ ನನ್ನ ಡಿಯರ್ ಮೇಡಮ್, ಡಿಯರ್ ಅಲ್ಲ ಬೇಬಿ ಇರ್ತಾರೆ. ಮೇಡಮ್ 2 ದಿನ ಎಲ್ಲಿ ಸಾಕಾಗ್ತದ ಮೇಡಮ್? ಬೇಡ ಕಂದ, ಬೇಡ. ಒಂದ್ ಕೆಲ್ಸ ಮಾಡ್ಬಿಡು, ಮದ್ವೆನೂ ಆಗ್ಬಿಟ್ಟು ಹನಿಮೂನು ಮುಗಿಸ್ಕೊಂಡ್ಬಿಟ್ಟು ಮಗುನು ಮಾಡ್ಕೊಂಡ್ಬಿಟ್ಟು ಅವ್ರನ್ನೆಲ್ಲ ಕರ್ಕೊಂಡು ಬಂದ್ಬಿಡು, ಆಯ್ತಾ? ಸರಿ ಮೇಡಮ್. ಏನೋ ಹತ್ತೂರ್ಗೆ ಅಂಬೂರ್ ಬಿರಿಯಾನಿ ಕೊಟ್ರೆ ಬಾಳೆ ಬೆಂದಿಲ್ಲ ಅಂದ್ಬಿಟ್ನಂತೆ. ಹೇಳ್ದಷ್ಟು ಮಾಡು. ಸರಿ ಮೇಡಮ್, ಆಯ್ತು. ಲೇ, ಎಲ್ಲೋ ಹೊರಟಿದ್ಯಾ? ಅದೇ ಮಾಡ್ಕೊಂಡು ಮಗು ಮಾಡ್ಕೊಂಡು ನಿನ್ನ ಹೆಸರಿಡು ಅಂದ್ರಲ್ಲ. ರಾಜ, ನೀನು ಮೇನ್ ಗೇಟ್ ಇಂದ ಹೋಗಕ್ಕೆ ನೀನೇನ್ ದೊಡ್ಡ ಅದಾ? ನೀನ್ ಹೋದ ತಕ್ಷಣ ಹಾರ ಬ್ಯಾಂಡು ಬಾಜಾ ಹಿಡ್ಕೊಂಡಿರ್ತಾನೆ ಅಂತ ಮಾಡಿದ್ಯಾ? ಮತ್ತೆ ಹೆಂಗ್ ಹೋಗ್ಬೇಕು ಮೇಡಮ್? ಒಂದ್ ಕೆಲ್ಸ ಮಾಡು, ಈ ನನ್ನ ಡಿಯರ್ ಮೇಡಮ್, ಡಿಯರ್ ಅಲ್ಲ ಬೇಬಿ. ಮೇಡಮ್ ಅವ್ರ, ನಂಗೂ ಒಂದ್ ಚೂರ್ ಕೆಲ್ಸ ಇತ್ರಿ. ನಮ್ಮ ಹೊಲ್ದಾಗ ಹಂದಿ ನುಗ್ಗಿ ಬೇಲಿ ಎಲ್ಲ ಹಾಳು ಮಾಡೇವಂತ್ರಿ. ಪರ್ಮಿಷನ್ ಕೊಟ್ರೆ ಬಡ್ದು ಬರ್ತೇನ್ರಿ. ಇದು ಮಳೆಗಾಲ ಅಲ್ವಾ? ಹೊಲದಲ್ಲಿ ಏನ್ ಬಿತ್ತಿದ್ಯಾ? ಶೇಂಗಾ ರೀ, ಶೇಂಗಾ. ಶೇಂಗಾ ಸರಿ, ಹೋಗ್ಬೇಕು. ಹೋಗಪ್ಪ, ಹೋಗು ಹೋಗು. ನೀನು ನಿನ್ನ ಹೆಡ್ತಿನೂ ಸೇರ್ಕೊಂಡು ಹೊಲದಲ್ಲಿ ಹಂದಿ ಹೆಂಗ್ 1-2 ಸರಿ ಗುಡ್ರ ಹಾಕ್ಬಿಟ್ಟು ಬಂದ್ಬಿಡಿ. ಹಾಸ್ಟೆಲ್ ಅನ್ಕೊಂಡಿದ್ರ, ಜೈಲು ಅನ್ಕೊಂಡಿದ್ರ? ಲೇ, ಅವನು ಇವ್ನು ಉಳ್ಕೊಳಕ್ಕೆ ಅವನನ್ನ ಕಳ್ಸಾಯ್ತು, ಈಗ ನಿನ್ ಕಳ್ಸಕ್ಕೆ ನಾನು ಉಳ್ಕೋಬೇಕಾ? ಯಾಕೆ ಗಂಟು ಹರ್ಕತ್ತಿ ಬಿಡ, ಹೊಕ್ಕೇನೆ. ಮೇಡಮ್ ಅವರ ಶೇಂಗಾ ರೀ. ಮಗನೇ, ಮೈ ಡಿಯರ್ ಡಾರ್ಲಿಂಗ್. ಮೇಡಮ್, ಡಾರ್ಲಿಂಗ್ ನೈ ಬೇಬಿ. ಒಂದ್ ಕೆಲ್ಸ ಮಾಡು, ಇಲ್ಲಿ ನಿನ್ನ ಏಕಾಂತಕ್ಕೆ ಯಾವ ಭಂಗನೂ ಆಗೋದಿಲ್ಲ. ಹಾಗಾಗಿ ನಿನ್ ಸೆಲ್ಲಲ್ಲಿರು, ನಾನು ಕಾಲ್ ಮಾಡ್ಬಿಟ್ಟು ಬರ್ತೀನಿ. ರಾಮಯ್ಯ, ಯೂನಿಫಾರ್ಮ್ ಕೊಟ್ಬಿಡು. ಸರಿ ಮೇಡಮ್, ಬೇಗ ಬಂದ್ಬಿಡು. ತಗೋ, ಹೋಗೊಳಕ್ಕೆ. ಐರನ್ ಆಗಿದೆಯಾ? ಮಾಡ್ಲಾ? ಸರ್, 15 ಅದ್ರಲ್ಲಿ ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಯಾಕೋ ಹಂಗ್ ನೋಡ್ತೀಯಾ? ಯಾಕೋ ನನ್ನ ಮಗನ, ನೀನ್ ನೋಡೋ ನೋಟಕ್ಕೆ ನಾನು ಪೊಲೀಸ್ ಅನ್ನೋದೇ ಮರ್ತೋದ್ನಲ್ಲೋ. ಬೇರೆ ಒಳಿಕೆ
ಯಾರು ನೀನು? ನಾನಾ ರೌಡಿ ಭೂಪತಿ ರಂಗ. ನೋಡಕ್ಕೊಳ್ಳೆ ವಂಡ್ರಗಪ್ಪ ಇದ್ದಂಗಿದ್ದು ನೀನ್ ಯಾವ ರಂಗಂದ್ಲಾ? ನಾನ್ ತೊಡೆ ತಟ್ಟಿದ್ರೆ ಪಂಚ ಉದ್ರೋಗುತ್ತೆ, ಮೀಸೆ ತಿರ್ಗಿಸಿದ್ರೆ ಚಡ್ಡಿ ಉದ್ರತ್ತ? ಲೇ ಬಂದಿರೋ ಮ್ಯಾಟ್ರ್ ಹೇಳಲ್ಲ. ಲೋಯ್ ಇಲ್ಲಿ ಸಂತು ಅನ್ನೋನು ಯಾವ ಸೆಲಲ್ಲಿ ಇದ್ದಾನೋ? ಅವನ್ ಕಡೆಯವನ ನೀನು? ಅವನ್ ಬರೋದು ಅಲ್ದಾನೆ ಇಡೀ ವಂಡ್ರಗಪ್ಪ ಕಾಣ್ದಾನೆ ಬರಕ್ ಹೇಳ್ಬಿಟ್ಟಾನಲ್ಲ. ನೆಟ್ಟಿಗೆ ಮಾತಾಡೋ ಲೇ ನಾಯಿ ಮುಚ್ಚು ಬಾಯಿ, ಒಳಗವನು ಒಕ್ಸಾಯಿ. ಲೇ ಸಂತು, ಇವತ್ ನನ್ ಮುಚ್ಕೆಯಿಂದ ಕಣ. ನನಗೆ ಶೌಟ್ ಅಂದ್ರೆ ಆಗೋದಿಲ್ಲ, ಒಳಕೋ. ಒಳಗಿದಾನ? ಲೇ ಸಂತು, ಇಲ್ಲ ಸಂತು ಅಂದ್ರೆ ಅವನ? ಇವನ ನಾನೇ ಸರ್. ಬನ್ನಿಲ್ಲಿ ಸರ್. ನೀವು ಸೀತಾರಾಮು, ಅದೇ ಮಜಾ ಭಾರತ ಜಾತ್ರೆಯಲ್ಲಿ ನೀವು ಹುಡುಗಿ ವೇಷ. ಅಯ್ಯೋ ಸೂಪರ್ ಆಕ್ಟಿಂಗ್ ಸರ್, ಸೂಪರ್. ಬಂದ್ ಕೆಲಸನೇ ಮರ್ಸ್ಬಿಟ್ನಲ್ಲಪ್ಪ. ಆಡ್ಕೋಣ ನನ್ನ ಮಗನೇ. ಇವಲೇ ಹೊಡೆಯೋದು ಹೊಡಿತಾ ಇದಾರೆ, ಯಾಕೆ ಅಂತ ಹೇಳ್ಬಿಟ್ಟು ಹೊಡೀರಿ ಸರ್. ನನ್ನ ಮಗನೇ ನಿನಗೆ ಕಾಡ್ಕೊಂಡು ಮುಖಕ್ಕೆ ನನ್ನ ಅತ್ತೆ ಮಗಳು ಬೇಕಿತ್ತೇನೋ? ನನ್ನ ಅತ್ತೆ ಮಗಳ ಬೇಬಿ ಅಂತ್ಯ ರೀ ಸರ, ನಿಮ್ಮ ಅತ್ತಿ ಮಗಳು ಓಡಿಸ್ಕೊಂಡೋಗಿದ್ದು ಈ ಸಂತು ಅಲ್ರಿ, ಅವ ಬ್ಯಾರೆ ಸಂತುರಿ, ಇವ ಬ್ಯಾರೆ ಸಂತುರಿ. ಅವ ಬೇರೆ ಸಂತುನ ಹಾಗಾದ್ರೆ ಇವನ್ಯಾರೋ? ಸಾರಿ ಸಾರಿ ಸರ್, ಸಾರಿ. ಬಂದ್ರ ಬಾಳ ಹೊಡೆದ್ನೇನ್ರಿ? ನಿನ್ ಬಾಯಿ ಇಟ್ಟಾಕಲ್ಲೇ ಸಿಕ್ಕಾಪಟ್ಟೆ ಗಂಟೆ ಹೊಡೆದ್ಬಿಟ್ಟು ಹಾಕಣ. ಮೇಡಮ್ ಆಯ್ತು. ರುಬ್ಬಿಟ್ಟು ಹಾಕಣ. ಅಯ್ಯೋ ಅದೆಲ್ಲ ಹೋಗ್ಲಿ ಬಾಯಲ್ಲಿ. ರಾಮಯ್ಯ ಮೇಡಮ್ ಜಪಾನ ಜಪಾನ ಜಪಾನ. ಮೇಡಮ್ ಊರ್ ಬಾಕ್ಲು ತೆಗೆದ್ಬಿಟ್ಟು ಇರೋ ಬರೋ ಕಳ್ರನ್ನೆಲ್ಲ ಒಳಕ್ ಬಿಟ್ಕೊಂಡ್ಮೇಲೆ ಇನ್ನೇನಾದದ್ದು ಒಳಗೆ ಏನೇನು ಕಳ್ತನ ಆಗುತ್ತೋ ಇವ್ರಿಗೆ ಜೋಪಾನ ಆಗ್ತದೆ. ಜೋಪಾನ ಜ್ವಾಪಾನ ರಾತ್ರಿಯಾತು, ಜಾಗರಣಿ ರಾತ್ರಿಯಾತು, ಜ್ವಾಪಾನ ರಾತ್ರಿಯಾತು, ಜಾಗರಣೆ ರಾತ್ರಿಯಾತು. ಮೈಯಾಗೊಬ್ಬ ಮೈಯಾಗೊಬ್ಬ ಕಳ್ಳವನಲ್ಲ, ಸುಮ್ಕೆ ಮಲಗಾಕ್ ಬಿಡಾದೆ ಇಲ್ಲ. ಜ್ವಾಪಾನ ಜ್ವಾಪಾನ ರಾತ್ರಿಯಾತು, ಜಾಗರಣೆ ರಾತ್ರಿಯಾತು. ಜೈಲಾಗ ಒಬ್ಬ ಕ್ವಾಣವನಲ್ಲ, ಸುಮ್ಮನೆ ಮಲ್ಗಾಕ್ ಬಿಡ್ತಾ ಇಲ್ಲ. ವಿಧಾನಸೌಧ ಮುಂದೆ ನಿಂತಿರೋ 3 ಸಿಂಹಗಳು ನ್ಯಾಯಕ್ಕೆ, ನೀತಿಗೆ, ಧರ್ಮಕ್ಕೆ ಪ್ರತಿರೂಪವಾಗಿದ್ರೆ ಕಾಣದೇ ಇರೋ 4ನೇ ಸಿಂಹನೇ ಈ ಸಿಂಹ. ನರಸಿಂಹ. ಸರ್ ಗುಡ್ ಮಾರ್ನಿಂಗ್ ಸರ್. ಗುಡ್ ಈವ್ನಿಂಗ್ ಸರ್. ಅಯ್ಯೋ ಗುಡ್ ನೈಟ್ ಸರ್. ಏನ್ರಿ ರಾಮಯ್ಯ, ಸಿಂಹ ನೋಡಿರೋ ಚಾರ್ಲಿ ಚಾಪ್ಲಿನ್ ತರ ಆಡ್ತಾ ಇದ್ದೀರಾ? ನಾನು ಕಳ್ರು ಪಾಲಿಗಷ್ಟೇ ಸಿಂಹ, ನರಸಿಂಹ. ಕರೀರಿ ನಿಮ್. ಸರಿ ಸರ್. ಏನ್ರಿ ಸರ್ ಕಂಬಿ ಹತ್ರ ನಿಂತ್ಕೊಂಡು ಯಾಕ್ರಿ ಸರ್ಕಸ್ ಮಾಡ್ತಾ ಇದ್ದೀರಾ? ಕರೀರಿ. ಸರಿ ಸರ್ ಕರಿತೀನಿ ಸರ್. ಬಂದ್ಬಿಟ್ಟವ್ರೆ. ಮೇಡಮ್. ಅಯ್ಯೋ ರಾಮಯ್ಯ ಮೇಡಮ್. ಯಾವಾಗ ಬರ್ಬೇಕು ಯಾವಾಗ ಬರ್ಬಾರ್ದು ಅನ್ನೋ ಸೆನ್ಸ್ ಇಲ್ವಾ? ಅಯ್ಯೋ ನನಗೆ ಸೆನ್ಸ್ ಇದೆ ಮೇಡಮ್, ಆದ್ರೆ ಬಂದಿರೋರ್ಗೆ ಇರ್ಬೇಕಲ್ಲ. ಯಾರು ಬಂದಿರೋರು? ನರಸಿಂಹ. ಯಾವ ನರಸಿಂಹ? ನನ್ನ ಹೆಸರು ಇನ್ನು ಹೇಳಿಲ್ಲ ಕಣ್ರು. ಮೇಡಮ್ ಬಿಗ್ ನರಸಿಂಹರು ಬಂದಿದ್ದಾರೆ. ಯಾವ್ರ್ಯಾಕೆ ಈಗ ಬಂದ್ರು ಅಂತ? ಆಷಾಢ ಮುಗೀತಲ್ಲ, ನಿಮ್ಗೂ ಈ ಕ್ವಾಣಕ್ಕೂ ಮದುವೆ ಮಾಡ್ಸಕ್ ಬಂದವ್ರೆ. ರಾಮಯ್ಯ ಸರ್ ಬಂದಿರೋದು ಯಾರು ಗೊತ್ತು ತಾನೆ? ಗೊತ್ತು ಸರ್. ನರಸಿಂಹ. ಸರ್ 5 ನಿಮಿಷ ಕರಿತೀನಿ ಸರ್. ಅಯ್ಯೋ ಮೇಡಮ್ ಅವ್ರು ಬಹಳ ಸ್ಟ್ರಿಕ್ಟ್ ಆಗಿದ್ದಾರೆ, ಬನ್ನಿ ಹೋಗೋಣ. 5 ನಿಮಿಷ ಬಂದೆ. ಏನ್ ಮಾಡ್ಲಿ? ಒಂದ್ ಸ್ವಲ್ಪ ಕುಡಿ. ರಾಮಯ್ಯ ಸರ್ ಬಂದಿರೋದು ಯಾರು ಗೊತ್ತು ತಾನೆ? ಗೊತ್ತು ಸರ್. ನರಸಿಂಹ. ಸರ್ 5 ನಿಮಿಷದಲ್ಲಿ ಬಂದ್ಬಿಡ್ತಾರಂತೆ ಸರ್. ಅವರೇನ್ರಿ 5 ನಿಮಿಷದಲ್ಲಿ ಬರೋದು? ನಾನೇ ನೋಡ್ತೀನಿ. ಏನ ಅನ್ಕೊಂಡಿದ್ಯಾ ನೀ? ನಾನ ಬಿಡೋ ಬಾಯ್ ಬಿಡೋ ಬಿಡೋ.
ಸಾರಿ ಬೇಬಿ ಐ ಆಮ್ ಸಾರಿ. ಈಗ ಬಂದ್ರೆ ನಾನ್ ಮಾಡೆ ಏನೋ ಅನ್ಕೊಂಡಿದ್ಯಾ ಮಗನೇ? ಬಿಡ ಬಾಯ್, ಸಾರಿ ಬೇಬಿ. ನಮ್ಮ ಡಿಗ್ ಅವ್ರ ಮುಂದೆನೆ ಬಾಯ್ ಬಿಡಲ್ಲ ಅಂತ ಹೇಳ್ತೀಯೇನೋ? ಸಿಂಹ ಬಿಡ ಬಾಯ್, ಬಿಡ ಮಗನೇ. ನೀನು ಸಿಂಹನ ಓದೋ ಬುಕ್ಕಲ್ಲಿ ನೋಡಿರ್ತೀಯಾ, ಸರ್ಕಸ್ ಅಲ್ಲಿ ನೋಡಿರ್ತೀಯಾ, ಕಾಡಲ್ಲಿ ನೋಡಿರ್ತೀಯಾ, ಆದ್ರೆ ಯೂನಿಫಾರ್ಮ್ ಹಾಕೊಂಡಿರೋ ಲಾಡಿ ಸಿಂಹನ ನೋಡಿದ್ಯಾನು? ಹೌದಲ್ವಾ ಸರ್? ಏ ಬಿಡ ಬಾಯಿ, ಬಿಡ ಮಗನೇ, ಅಯ್ಯೋ. ನಿಮ್ಮ ಜೈಲಲ್ಲಿ ಏನು ಪ್ರಾಬ್ಲಮ್ ಇಲ್ಲ ತಾನೆ? ನೀವೇ ನನಗೆ ದೊಡ್ಡ ಪ್ರಾಬ್ಲಮ್ ಸರ್. ಏನಂದ್ರೆ? ಅದು ನೀವಿರುವಾಗ ಇನ್ಯಾವ ಪ್ರಾಬ್ಲಮ್ ಅಂದೆ ಸರ್. ರಾಮಯ್ಯ ಬನ್ನಾಯ್ತಾ? ಅಣ್ಣಾಯ್ತು. ನನಗೆ ಯಾಕೋ ಅನುಮಾನ ಆಗ್ತಾ ಇದೆಯಲ್ಲ. ಅದು ಸರ್ ಏನಿಲ್ಲ ಸರ್, ಎಲ್ಲ ಸರಿಯಾಗಿದೆ. ಬೇಕಿದ್ರೆ ಒಂದ್ಸತಿ ಚೆಕ್ ಮಾಡ್ಕೊಂಡ್ಬಿಡಿ. ನಾನು ಚೆಕ್ ಮಾಡ್ಬೇಕಾಗಿರೋದು ಫೈಲ್ ಅಲ್ಲ, ಈ ಜೈಲ್ನ. ಐ ರಾಮಯ್ಯ ಸರ್, ಒಳಗಡೆ ಇರೋ ಕೈದಿಗಳನ್ನ ಆಚೆ ಕರೀರಿ. ಸರಿ ಸರ್. ರಾಮಯ್ಯ ಅವರೆಲ್ಲ ಈಗ ತಾನೇ ಮಲಗಿದ್ದಾರೆ, ಹಾಗೆಲ್ಲ ಡಿಸ್ಟರ್ಬ್ ಮಾಡ್ಬಾರ್ದು. ಏನ್ರಿ ಲಾಡ್ಜ್ ಮ್ಯಾನೇಜರ್ ಹೇಳ್ದಂಗೆ ಹೇಳ್ತಾ ಇದ್ದೀರಾ? ಐ ರಾಮಯ್ಯ ಸರ್, ಒಳಗೆ ಮಲಗಿರೋರ ಕಣ್ಣಲ್ಲಿ ಬೆರಳಾಡಿಸಿ ಕರ್ಕೊಂಡ್ ಬನ್ರಿ. ಸರಿ ಸರ್. ಅಯ್ಯೋ ರಾಮಯ್ಯ ಮೇಡಮ್, ಆ ಸೆಲ್ಲಲ್ಲಿರೋನ್ನ ಕರಿಬೇಡ, ಅವ್ರಿಗೆ ಹುಷಾರಿಲ್ಲ. ಹುಷಾರಿಲ್ಲ ಅಂದ್ರೆ ಹಾಸ್ಪಿಟ್ಲಿಗೆ ಕಳ್ಸೋದ್ ತಾನೆ? ಸರ್ ಈಗ ತಾನೇ ಟ್ಯಾಬ್ಲೆಟ್ ತಗೊಂಡು ಮಲಗಿದ್ದಾರೆ ಸರ್. ಮಲಗಿದ್ದಾರೆ? ಏನ್ರಿ ಜೈಲಲ್ಲಿರೋ ಕೈದಿಗಳಿಗೆಲ್ಲ ಮರ್ಯಾದೆ ಕೊಟ್ಟು ಮಾತಾಡಿಸ್ತಾ ಇದ್ದೀರಾ? ಸರ್ ನೀವೇ ಹೇಳಿದ್ರಲ್ಲ ಕಳ್ಳರನ್ನ ಪ್ರೀತಿ ವಾತ್ಸಲ್ಯದಿಂದ ನೋಡ್ಕೋಬೇಕು ಅಂತ. ಹೌದು. ಪ್ರೀತಿ ಜಾಸ್ತಿ ಆದ್ರೆ ವಾಮಿಟ್ ಆಗುತ್ತಂತ ಗೊತ್ತಿಲ್ವೇನ್ರಿ? ಸರ್ ರಾಮಯ್ಯ ಸರ್, ಒಳಗಿರೋರು ಬೆರಳಾಡ್ಸ್ಕೊಂಡು ಕಣ್ಣಲ್ಲಿ. ಸರಿ ಸರ್. ಲೇ ಕೋಣ ನೇಮಕ್ಕೋರ್ ಬಂದವ್ರ ಬಾ ಲೋಕ್ ಸಾಂಗ್ ಯಾಕೆ ಓದ್ಲು, ಅವನು ಕರ್ಕೊಂಬರ್ರಪ್ಪ, ಪಟ ಪಟ್ಕೊಂಬರ್ರಿ. ಸರ್ ಬಂದ್ರು ಸರ್. ಬಂದ್ರು ಸರ್. ಸಿಂಹ ನರಸಿಂಹ, ಏಯ್ ನೀನು ಹೋದ್ ತಿಂಗಳು ತಾನೇ ರಿಲೀಸ್ ಆಗಿ ಹೋಗಿದ್ದೆ ಅಲ್ವಾ? ಮತ್ತೆ ಹೆಂಗೋ ಹಿಂಗಿಲ್ ಬಂದೆ? ಅದು ಸರ್ ಮನ ಪರಿವರ್ತನೆ ಆಗೋಣ ಅಂತ ಒಳಗ್ ಬಂದೆ ಸರ್. ಮನ ಪರಿವರ್ತನೆಗೆ ಜೈಲಿಂದ ಆಚೆ ಹೋಗ್ತಾರೆ, ಜೈಲಿಗೆ ಬರಲ್ಲ ಕಣೋ. ಸರ್ ಇವನ್ ಯಾರು ಹೊಸ ಕೈದಿ? ಸರ್ ಪಕ್ಕದ ಬೀದಿಲಿ 15 ಜನ ಇರ್ತಲ್ಲ ಸರ್, ಅಲ್ಲಿ ಅನುಮಾನಾಸ್ಪದವಾಗಿ ಓಡಾಡ್ತಿದೆ ಸರ್, ಕಳ್ಸಿದ್ದಾರೆ. ಇವನ್ನ ನೋಡಿದ್ರೆ ಇವನಿಗೆ ಯಾರೋ 15 ಜನ ತಂಗಿದ್ದಾನೆ. ಇವನೇನು ಸರ್ ಇವನ್ನ ಕರ್ಕೊಂಡು ಒಳಗಡೆ ಹೋಗೋ. ಸರಿ ಸರ್. ಸರ ಇವ್ರು ನನಗೆ ಶೇಂಗಾ ರಾಶಿ ಮಾಡಕ್ ಬಿಟ್ಟಿಲ್ರಿ. ನಮ್ಮ ಹೊಲ್ದಾಗ ಅಂದಿನಕ್ಯಾವು ಬಡ್ದು ಬರ್ತಾನೆ ಹಾಲ್ ಮಾಡಕತ್ತೆ ಅಂದ್ರೆ ಇವ್ರೇ ಬೇರೆ ಹಾಲಕತ್ತೆ. ಇವನೇನ್ರಿ ಶೇಂಗಾದ ಬಳ್ಳಿ ಅಂತಾನೆ? ಅದು ಬಳ್ಳಿ ಶೇಂಗಾ ಅಲ್ರಿ, ಬಳಗೆರೆ ಶೇಂಗಾ ರೀ. ಬಳ್ಳಗೆರೆ ಶೇಂಗಾ? ಸರ್ ಅದು ಶೇಂಗಾ. ನಿಂತ್ಕೊಳ್ಳೋ ದೊಂಗ. ಸರ ಇವ ಅದರಲ್ರಿ ಅಕ್ಕಿ ಲವರ್ರಿ, ಅಕ್ಕಿ ನೋಡಕ್ಕೋಸ್ಕರ ಸುರಂಗ ಮಾಡ್ಕೊಂಡು ಒಳಕ್ ಬಂದನ್ರಿ. ವಿಧಾನಸೌಧ ಮುಂದೆ ಕಾಣ್ತಾ ಇರೋ 3 ಸಿಂಹಗಳು ನ್ಯಾಯಕ್ಕೆ, ನೀತಿಗೆ, ಧರ್ಮಕ್ಕೆ ಪ್ರತಿರೂಪವಾಗಿದ್ರೆ ಕಾಣ್ತಾ ಇರೋ 4ನೇ ಸಿಂಹ ನಾನು, ಅದ್ರ ಹಿಂದೆ ಇರೋ 5ನೇ ಸಿಂಹ ನೀವು ಅನ್ಕೊಂಡಿದ್ದೆ. ಜಯಲಕ್ಷ್ಮಿ, ನನ್ನ ನಂಬಿಕೆಗೆ ಮೋಸ ಮಾಡಿದ ಕಾರಣ ನಿಮ್ಮನ್ನ 6 ತಿಂಗಳು ಸಸ್ಪೆಂಡ್ ಮಾಡ್ತಾ ಇದ್ದೀನಿ. ಗೆಟ್ ಲಾಸ್ಟ್. ಚಿಂತೆ ಯಾಕೆ ಮಾಡ್ತೀಯ ಡಿಯರ್? ಜಸ್ಟ್ 6 ತಿಂಗಳು ಹೊರಗಡೆ ಆರಾಮಾಗಿ ಓಡಾಡ್ಕೊಂಡಿದ್ದು ಮದ್ವೆ ಆಗಿ ಮತ್ತೆ ಡ್ಯೂಟಿಗೆ ಜಾಯ್ನ್ ಆಗುವಂತೆ ಬಾ. ನೀನೆಲ್ಲಿಗೋ ಹೋಗ್ತಾ ಇದೀಯಾ? ಸರ್ ಅದು ಸರ್ ನಮ್ಮ ಹುಡುಗಿಗೆ ನೀವು 6 ತಿಂಗಳು ರಜಾ ಕೊಟ್ಟಿದ್ದೀರಲ್ಲ, ನಾನು ದಾರಿ ತಪ್ಪು ಒಳಗೆ ಬಂದ್ಬಿಟ್ಟಿದೆ, ಈಗ ಹೊರಗಡೆ ಹೋಗ್ತಾ ಇದ್ದೀನಿ ಸರ್. ಕೇಳ್ದೆ ಜೈಲಿಗೆ ದರೋಡೆ ಮಾಡೋದಕ್ಕೆ ಸುರಂಗ ಮಾರ ಕೊಡ್ಕೊಂಡ್ ಬಂದ ನಿನಗೆ 6 ತಿಂಗಳು ಶಿಕ್ಷೆ ಕೊಡ್ತಾ ಇದ್ದಾನೆ ಈ ಸಿಂಹ. ನರಸಿಂಹ ನೀನೇನು ಪೊಲೀಸಾ ಇಲ್ಲ ಪೊಲೀಸಾ? ನಿನಗೆ 4 ಸ್ಟಾರ್ ಕೊಟ್ಟು, ಒಂದು ಬೆಲ್ಟ್ ಕೊಟ್ಟು, ಒಂದು ಗನ್ನು ಕೊಟ್ಟು ಅಂತ ಯಾರೋ ಹೇಳಕ್ಕೆ ಹೇಳಿದ್ದು? ಸಿಂಹ ಬಂದ್ರೆ ಸಿಂಹ ಕೂಗಲ್ಲ, ನಾಯಿಗಳು ಸುತ್ತಮುತ್ತ ಕೂಗ್ತಾನೆ ಇರ್ತವೆ ಹೆದರ್ಕೊಂಡು. ತಿನ್ನಕ್ ಹೋಗಿಲ್ಲ ಆದ್ರೂ ಪರವಾಗಿಲ್ಲ. ಈ ಕಳ್ಳ ಪೊಲೀಸ್, ಈ ಪೊಲೀಸ್ ಕಳ್ಳರ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ಹೇಳಿ. ಎಕ್ಸ್ಟ್ರಾರ್ಡಿನರಿ ಇತ್ತು, ತುಂಬಾ ಎಕ್ಸ್ಟ್ರಾರ್ಡಿನರಿ ಇತ್ತು.
ಕೆಲವು ಸಿನಿಮಾಗಳಲ್ಲಿ ಕತೆ ಚೆನ್ನಾಗಿರಲ್ಲ, ಬಟ್ ಸಿನಿಮಾ ಸೂಪರ್ ಆಗಿರುತ್ತೆ. ಯಾಕೆ ಸೂಪರ್ ಆಗಿರುತ್ತೆ ಅಂದರೆ ಆ ಸಿನಿಮಾ ಮೇಕಿಂಗು, ಕಲಾವಿದರ ಪರ್ಫಾರ್ಮೆನ್ಸು ಇವೆಲ್ಲ ಸೇರಿಕೊಂಡು ಸೂಪರ್ ಆಗಿರುತ್ತೆ. ಆ ಥರ ಇವತ್ತು ವೇದಿಕೆಯಲ್ಲಿ ಬರೀ ಕಲಾವಿದರು ನಮ್ಮನ್ನು ಸಂಪೂರ್ಣ ಮನೋರಂಜನೆ ಕೊಟ್ಬಿಟ್ರು. ನನಗೆ ತುಂಬ ತುಂಬ ಡಿಫ್ರೆಂಟಾಗಿ ಇವತ್ತು ವೇದಿಕೆಯಲ್ಲಿ ಕಂಡಿದ್ದು ಈ ಜೈಲೆಲ್ಲ ರೆಡಿ ಮಾಡೋದಕ್ಕೆ ಕಾರಣನೇ ಅವರು ಆರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದವರು. ಅದನ್ನೇ ಹೇಳಿದ್ದು, ಇದು ಕಲಾವಿದನಿಗೆ 50 ಪೇಜ್ ಡೈಲಾಗ್ ಬೇಕಾಗಿಲ್ಲ, 5 ಸೆಕೆಂಡ್ ನಿಲ್ಲ ಒಂದು ಶಾರ್ಟ್ ಸಾಕು. ಆಮೇಲೆ ಒಂದು ವ್ಯತ್ಯಾಸವಾದ ಸಿಂಹ ಬಂದಿದ್ದು ವೇದಿಕೆ ಮೇಲೆ, ನಂಗೆ ಭಾಳ ಕೋಪ ಬಂತು. ಏಯ್ ಸಿಂಹ ಅಂದರೆ ವಿಷ್ಣುವರ್ಧನ್ ಕಣೋ, ಹಿಂಗಂದ್ರೆ ನರಸಿಂಹಗೌಡ ಕಣೋ, ಬಂದು ನೀನು ಕುಯ್ ಕುಯ್ ಅಂದ್ಬಿಟ್ಟಲ್ಲೋ. ಚೆನ್ನಾಗಿತ್ತು ನಿಂದ ಬಾಡಿ ಲ್ಯಾಂಗ್ವೇಜು ಅದು ಇದು ಎಲ್ಲ. ಸಣ್ಣದಾಗಿ ನೀವು ಬಂದಾಗಲೂ ಕೂಡ ನಿನ್ನನ್ನು ನೀನು ಎಕ್ಸ್ಟ್ರಾಡಿನರಿಯಾಗಿ ಪ್ರೊಜೆಕ್ಟ್ ಮಾಡಿಕೊಟ್ಟೆ. ನೀನು ಎಕ್ಸ್ಟ್ರಾಡಿನರಿಯಾಗಿ ತುಂಬ ಚೆನ್ನಾಗಿತ್ತು. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರಿ. ನಮಗೆ ಪೂರ್ಣ ಮನೋರಂಜನೆ ಸಿಕ್ತು. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಶ್ರುತಿ ಮ್ಯಾಮ್ ಹೇಳಿ. ಮಲ್ಟಿ ಸ್ಟಾರ್ ಇರುವಂಥ ಸೂಪರ್ ಮಾಸ್ ಸಿನಿಮಾ ನೋಡ್ದಂಗಿತ್ತು. ಯಾವ ಪಾತ್ರ ಬಂದರೂ ಒಳ್ಳೊಳ್ಳೆ ಕಲಾವಿದರು ಬರ್ತಾ ಇದ್ರು. ಏನು ಸ್ಕಿಟ್ ಮೇಲೆ ಒಂದು ಡೈಲಾಗ್ ಮೇಲೆ ಡೈಲಾಗ್ ಹೊಡಿತಾ ಇದ್ರು. ಕ್ಯಾರೆಕ್ಟರ್ ಮೇಲೆ ಕ್ಯಾರೆಕ್ಟರ್ ಎಂಟ್ರಿ ಆಗ್ತಾನೆ ಇದ್ವು. ಎಲ್ಲೂ ನಮಗೆ ಬೋರೇ ಆಗಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಜಗದೀಶ್, ಮಜಾ ಭಾರತದಲ್ಲಿ ಇದುವರೆಗೂ ಹಲವಾರು ಸ್ಕಿಟ್ಗಳಲ್ಲಿ ಆ್ಯಕ್ಟ್ ಮಾಡಿದ್ದೀರಾ. ಫಾರ್ ದ ಫಸ್ಟ್ ಟೈಮ್ ತುಂಬ ಮನಸ್ಸು ಗೆದ್ರಿ ನೀವು. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರಿ. ಯಾರಾದ್ರು ದೊಡ್ಡ ಸಾಧನೆ ಮಾಡಿದಾಗ, ಯಾರಾದರೂ ಹೊಗಳಿದಾಗ ಹಿಂಗೆ ಎದೆ ಉಪ್ಸೋದು ನೋಡಿದ್ದೀನಿ, ಆದರೆ ಈ ಥರ ಉಪ್ಸೋದು ನೋಡಿಲ್ಲ. ಬನ್ರಿ. ಆಮೇಲೆ ನರಸಿಂಹ. ಇನ್ನೊಂದು ಥರ ಎಷ್ಟು ತರಾವರಿ ಉಪ್ಸಿದ್ರಿ. ಪೃಷ್ಠ ಹಿಂದ್ಕೋಬೇಕು. ನೀನೇನು ಪೊಲೀಸ್ ಆಫೀಸರ ಬಾಡಿ ಬಿಲ್ಡ್ರ? ಸ್ಕಿಟ್ಟು ತುಂಬಾ ಚೆನ್ನಾಗಿತ್ತಪ್ಪ. ನೀವೇನು ಮೆಸೇಜು ನಮ್ಗೆ ಅದೇನು ಬೇಕಾಗಿರಲಿಲ್ಲ. ಚೆನ್ನಾಗಿ ನಗ್ಸಿದ್ರಿ, ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರಿ. ಗುಡ್ ಲಕ್. ಶುಭ. ಥ್ಯಾಂಕ್ ಯು ವೆರಿ ಮಚ್. ನಾಗ ಸರ್, ನಾನು ಇದೆಲ್ಲ ನೆನೆಸ್ಕೊಂಡ್ರೆ ನನಗೆ ಹಿಂದೆ ಒಂದು ಜೈಬೇರಿ ಅಂತ ಒಂದು ಪಿಕ್ಚರು ಕೋಲಾರದಲ್ಲಿ ಮಾಡ್ತಿದ್ರು. ಅದರಲ್ಲಿ ಅಂಬರೀಷ್ ಅವರಿದ್ದಾರೆ, ಶಂಕರ್ನಾಗಿದ್ದಾರೆ, ನಾವು ಎಲ್ಲ ಜೈಲಲ್ಲಿ ಇರ್ತೀವಿ. ಇದೆಲ್ಲ ನನ್ನ ಕಣ್ಣು ಮುಂದೆ ಎಲ್ಲ ಬಂದೋಗಿದೆ ಆ ಜೈಬೇರಿ ಪಿಕ್ಚರು. ಆದರೂ ಭಾಳ ಚೆನ್ನಾಗಿ ಮಾಡಿದ್ವಿ. ಪ್ರತಿಯೊಬ್ಬರು ಎಲ್ಲರೂ ಬಿಟ್ಟು ಅವ್ರ ಮುಂದೆನೆ ಆಯ್ತು. ಎಲ್ರಿಗೂ ಹ್ಯಾಟ್ಸ್ ಆಫ್, ನಮಸ್ಕಾರ. ಶೋಭಾ ಸರ್. ಥ್ಯಾಂಕ್ ಯು ಸರ್. ಪಲ್ಲವಿ. ಕಳ್ಳ ಪೊಲೀಸ್ಗೂ ಲವ್ ಆಗೋ ಸ್ಟೋರಿ ನಾನು ಇಲ್ಲೇ ನೋಡಿದ್ದು, ಸಖತ್ತಾಗಿತ್ತು. ಆ್ಯಂಡ್ ಪ್ರತಿಯೊಬ್ಬರು, ಒಬ್ಬರು ಜಾಸ್ತಿ ಒಬ್ಬರು ಕಡಿಮೆ ಅನ್ನೋದಲ್ಲದೆ ಕಾನ್ಸಂಟ್ರೇಷನ್ ಎಲ್ಲೂ ಡೈವರ್ಟೇ ಆಗಲಿಲ್ಲ. ಬಿಗಿನಿಂಗಿಂದ ಎಂಡ್ವರೆಗೂ ನಗು ಇತ್ತು, ತುಂಬ ವೇರಿಯೇಷನ್ಸ್ ಇತ್ತು. ಇಟ್ ವಾಸ್ ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್. ಜಸ್ಟ್ ಲೈಕ್ ಐಸ್ ಕ್ರೀಮ್ ಜೊತೆಗೆ ಚಾಕ್ಲೇಟ್ ಕೊಟ್ಟಾಗಿತ್ತು. ಥ್ಯಾಂಕ್ ಯು. ಥ್ಯಾಂಕ್ ಯು ಪಲ್ಲವಿ. ಹೋಗಿ ಬನ್ನಿ. ಥ್ಯಾಂಕ್ ಯು ವೆರಿ ಮಚ್. ಡಿಂಗಿ ನಾಗರಾಜ್ ಸರ್ ನಮ್ಮ ಜೊತೆ ಇದ್ದಾರೆ. ಸರ್, ಈಗಾಗಲೇ ನೀವು 500 ಸಿನಿಮಾಗಳಂತೂ ಹೆಚ್ಚು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದೀರಾ. ಮೂಲತಃ ರಂಗಭೂಮಿಯಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ದೀರಾ. ನಿಮ್ಮ ಸಿನಿ ಜರ್ನಿನೇ ಒಂಥರ ಚೆನ್ನಾಗಿದೆ. ನಿಮ್ಮ ಒಂದು ಮೆಮೊರಿನ ರೀಕಾಲ್ ಮಾಡೋವಂಥ ಒಂದು ಸಣ್ಣ ಪ್ರಯತ್ನ ನಾವು ಮಾಡ್ತಾ ಇದೀವಿ. ಈಗ ಒಂದು ಮ್ಯೂಸಿಕ್ ಹಾಕ್ತೀವಿ. ಇದು ಕೇಳಿಸ್ಕೊಂಡ ತಕ್ಷಣ ನಿಮ್ಗೆ ಏನೆಲ್ಲ ನೆನಪಾಗುತ್ತೆ ಅಂತ ನಮ್ಗೆ ಹೇಳಿ ಸರ್. ಮ್ಯೂಸಿಕ್ ಪ್ಲೀಸ್. ಇದು ಜೀವನದ ಪ್ರಪ್ರಥಮ ಚಲನಚಿತ್ರ ರಂಗಕ್ಕೆ ಪಾದಾರ್ಪಣೆ ಮಾಡಿದ್ದು ಮೊದಲನೇ ಚಿತ್ರ ಇದು, ಪರ್ಸಂಗದ ಗೆಂಡೆತ್ತಮ್ಮ ಅಂತ. 76 ನಮ್ಮ ಹಿರಣ್ಯ ಮಿತ್ರ ಮಂಡಳಿದ್ದೆ, ಕ್ಯಾಂಪ್ ನಿಂತೋಯ್ತು. ಅಲ್ಲಿ ಯಾರೋ ನಿಮ್ಮ ಹತ್ರ ಸ್ನೇಹಿತರು ಬಂದು ಅರ್ಧ ಕಾಫಿ ಕೊಡಿಸಿದ್ರೆ ಉಂಟು, ಇಡ್ಲಿ ಕೊಡಿಸಿದ್ರೆ ಉಂಟು, ಇಲ್ಲಾಂದ್ರೆ ಅವತ್ತೆಲ್ಲ ಉಪವಾಸ. ಈ ಥರ ಒಂದು ನನ್ನ ಪರ್ವ ದಿನಗಳು, ಬರೀ ಉಪವಾಸದಲ್ಲೇ ಕಾಲ ಕಳೆದಂತಹ ದಿನಗಳು. ಕೆಲಸ ಇಲ್ವಲ್ಲ, ಕೇರ್ ಆಫ್ ಫುಟ್ಪಾತ್ ಇದ್ದಲ್ಲ, ನಮ್ಮ ಪ್ರಕಾಶ ಬಂದ, ಸರ್ ಡಿಂಗ್ರಿ ಪಾಪ ಅಲ್ಲೆಲ್ಲೋ ಈ ಕೆಲಸ ಇಲ್ಲದೆ ಇದ್ದಾನೆ, ಸೇರಿಸ್ಕೊಳ್ಳೋದು ನಮ್ಮ ಜೊತೆಯಲ್ಲಿ ಅಂತ. ಒಂದು ದಿವಸ ಈ ಒಂದು ಪಾತ್ರ ಎಂಟ್ರಿ ಆಗಬೇಕಾಯ್ತು. ಒಂದು ಪೆದ್ದ ಅಂತ ಗೌಡರ ಮನೇಲಿ ಒಂದು ಆಳು, ಕೆ ವಿ ಜಯರಾಮನ್. ಸರ್ ಈ ನನ್ನ ಮಗ ಮಾಡ್ತಾನೆ ಸರ್, ಡಿಂಗ್ರಿ ಪಾರ್ಟ್ ಮಾಡ್ತಾನೆ ಸರ್, ಇವನು ಕೈಲಿ ಮಾಡಿಸ್ಬಿಡೋಣ ಪಾರ್ಟು ಅಂತ. ಮಾಡ್ತೇನೆ ಅಂತಂದ್ರು. ಮಾಡ್ತೀನಿ ಅಂದೆ. ನಾನು ಮತ್ತು ಲೋಕೇಶ್ ಅವರು ಒಂದು ಬುಟ್ಟಿ ಗೊಬ್ಬರ ಹಾಕ್ಕೊಂಡು ಬೀಡಿ ಹಚ್ಕೊಂಡು, ಮೇಡಮ್ ನಿನ್ನ ಹೆಂಡತಿ ಮಜಾ ಪರಂಗಿ ಚೆನ್ನಾಗಿದೆ ಅಂತೆ, ನಿನ್ನ ಹೆಂಡತಿಗೆ ಒಂದು ದಿವಸ ಕರ್ಕೊಂಬರ್ತೀನಿ ಮೇಡಮ್ ಅಂತ. ಈ ಥರ ಒಂದು 2-3 ಪೇಜ್ ಇರೋಂಥ ಒಂದು ಡೈಲಾಗು ಸೀನು, ಅದು ಒಂದೇ ಟೇಕಲ್ಲಿ ಮಾಡಿ ಮುಗಿಸ್ಬಿಟ್ಟೆ. ನನಗೇನು ಗೊತ್ತು, ನಾನು ಯಾಕಂದರೆ ನಾಟಕಗಳನ್ನ ಹುಟ್ಟಿ ಬೆಳೆದವನ್ನೆಲ್ಲ ಬರೀ ನಾಟಕಗಳನ್ನ ಮೀನಿಗೆ ಈಜು ಹೇಳ್ಕೊಡ್ಬೇಕಾ. ಅದಾಗಿ ಒಂದು ವಾರಕ್ಕೆ ಒಂದು ಸಾಂಗ್ ಶೂಟಿಂಗ್ ಹೊರಟು. ಯಾವುದೋ ಇದೆ ತೇರ ಏರಿ ಅಂಬರದಾಗಿ ಸಾಂಗ್ಗೆ. ಲೋಕೇಶ್ ಅವರು ಬುಟ್ಟಿ ಗಿಟ್ಟಿ ಡ್ರೆಸ್ ಹಾಕೊಂಡು ಹೇಳಿದ್ರು. ಅಲ್ಲಿ ಡ್ಯಾನ್ಸ್ ಮಾಸ್ಟರ್ ಬರಲಿಲ್ಲ.
ಇವರಿದ್ರು ಅಸೋಸಿಯೇಟ್ ಡೈರೆಕ್ಟ್ರು ಕೆ ವಿಜಯರಾಮ್. ಸರ್ ಈಗ ನನ್ನ ಮಗ ಡ್ಯಾನ್ಸು ಮಾಡ್ತಾನೆ ಸರ್. ತಿರು ನನ್ನ ಕಡೆ ಬಿಟ್ಟು ತೋರಿಸಿದ್ರು. ಮಾಡ್ತೀಯ ನೋಡಿಗಿರಿ ಅಂತಂದರು. ಮಾಡ್ತೀನಿ ಸರ್ ಅಂದ್ರೆ ಹಾಕಿದ್ರು. ನನ್ನ ಪಾಡ ನೀವು ಏನು ಸ್ಟೆಪ್ ಮಾಡ್ದೆ ಆ ಸ್ಟೆಪ್ ಮಾಡಿದೆ. ಓ ಅಂತ ವಿಸಿಲ್ ಆಡ್ದು. ಸರ್ ಇದನ್ನೇ ಮಾಡಿಸ್ಬೇಡ ಅಂತ ಮಾಡಿಸ್ಬಿಟ್ರೆ ಹೀರೋ ಒಪ್ಕೋಬೇಕಲ್ಲ. ದೊಡ್ಡ ಹೀರೋ ಲೋಕೇಶ್ ಅವರು ಆ ಟೈಮ್ನಲ್ಲಿ. ಯಾಕಂದರೆ ಅವರು ನನ್ನ ಮೇಲೆ ಸ್ವಲ್ಪ ಕರೆಕ್ಟಸಿ. ಯಾಕಂದರೆ ಅವ್ರ ಅಪ್ಪವ್ರ ಕಂಪ್ನಿಲಿ ನಾನು ಸಣ್ಣ ಮಗು ಇದ್ದಾಗಲಿಂದ ಇದ್ದಿದ್ದೆ, ಸುಬ್ಬಯ್ಯನವ್ರ ಕಂಪ್ನಿ. ಅವ್ರಿಗೆ ಒಂದು ಚೇರ್ ಅಡ್ಡಿಗಿರಿ ಅಂದರು. ನಾನು ಸ್ಟೆಪ್ ಹಾಕಿದೆ, ಓಕೆ ಅಂದರು. ಸಾಂಗ್ ಸ್ಟಾರ್ಟ್ ಆಯಿತು. ನನ್ನ ಮಗಂದು ಅದು ಅಲ್ಲಿಂದ ಇಲ್ಲಿ ತಿರ್ಗಿ ನೋಡಲಿಲ್ಲ ನಾನು ಎಮ್ಮಿಗೆ ಎಲ್ಲಿದೆ ಏನು ಅಂತ. ಶೋಭಾ ನಿಜವಾಗ್ಲೂ ಎಕ್ಸ್ಟ್ರಾರ್ಡಿನರಿ ಸರ್. ಅವತ್ತು ಹಾಗೆ ಹುಟ್ಟಿದ ಸಾಂಗು ಇವತ್ತರೆಗೂ ಹೀಗೆ ನಡ್ಕೊಂಡ್ ಬರ್ತಾ ಇದೆ, ಎಲ್ಲರನ್ನೂ ಕುಣಿಸ್ತಾನೆ ಇದೆ. ನೀವು ಇವತ್ತು ಕುಣಿದಿದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಿರಂಜನ್, ಹೇಳಮ್ಮ. ನಮ್ಮ ಕಾರ್ಯಕ್ರಮದಲ್ಲಿ ಹೀರೋ ಇದ್ದಾರೆ, ಹೀರೋಯಿನ್ ಇದ್ದಾರೆ, ಹೀಗಿರೋವಾಗ ಒಂದೊಳ್ಳೆ ಸೂಪರ್ ಡೂಪರ್ ಆಗಿರೋ ಅಂತ ಕಲರ್ಫುಲ್ ಪರ್ಫಾರ್ಮೆನ್ಸ್ ಇಲ್ಲದೆ ಇದ್ರೆ ಹೇಗೆ? ಬಟ್ ಈಗ ಸದ್ಯಕ್ಕೆ ಸ್ಟೇಜ್ ಮೇಲೆ ಕಿಡಿ ಹಚ್ಚೋದಕ್ಕೆ ಬರ್ದಿದ್ದಾರೆ ಕಿಡಿ ಸಿನಿಮಾದ ಹೀರೋ ಭುವನ್ ಚಂದ್ರ ಹಾಗೂ ಹೀರೋಯಿನ್ ಪಲ್ಲವಿ. ಜೋರಾದ ಚಪ್ಪಾಳೆ. ಕಿಡಿ ಸಿನಿಮಾದ ನಾಯಕ ನಟ. ಬಟ್ ನಿಮಗೂ ನಾರಾಯಣ್ ಸರ್ಗೂ ಏನೋ ನಂಟಿದೆಯಂತೆ, ಅದೇನು ಅಂತ ನೀವೇ ಹೇಳಬೇಕಲ್ಲ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಮಜಾ ಭಾರತಕ್ಕೆ ಬಂದಿರೋದೊಂದು ಖುಷಿ. ಆದರೆ ನನ್ನ ಸಿರಿವಂತ ಫ್ಯಾಮಿಲಿಯಲ್ಲಿದೆ. ಸಿರಿವಂತ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತು. ಎಸ್ ನಾರಾಯಣ್ ಸರ್ ಡೈರೆಕ್ಷನ್, ಶ್ರುತಿ ಅಮ್ಮ, ವಿಷ್ಣು ಅಂಕಲ್, ಒಂದು ದೊಡ್ಡ ಬಳಗ ಇದ್ದಂಥ ಸಿನಿಮಾ. ಸೊ ನನಗೆ ತುಂಬ ಖುಷಿ ಆಗ್ತಿದೆ ಎಸ್ ನಾರಾಯಣ್ ಸರ್ನ ಮತ್ತು ಶ್ರುತಿ ಅಮ್ಮನ ಮೀಟ್ ಮಾಡೋದಕ್ಕೆ. ಸೊ ಸಿರಿವಂತ ಆದ್ಮೇಲೆ ಭುವನ್ ಅವರು ನಿಮ್ಮ ಎದುರುಗಡೆ ಹೀರೋ ಆಗಿ, ಫುಲ್ ಫ್ಲೆಜ್ಡ್ ಹೀರೋ ಆಗಿ ಕಿಡಿ ಸಿನಿಮಾದಲ್ಲಿ ನಿಂತ್ಕೊಂಡಿದ್ದಾರೆ ನಮ್ಮ ಸ್ಟೇಜ್ ಮೇಲೆ. ಭಾಳ ಬೇಗ ಬರಬೇಕಾಗಿತ್ತು. ಒಳ್ಳೆ ಹುಡುಗ, ಸಮಯ ಪ್ರಜ್ಞೆ ಚೆನ್ನಾಗಿತ್ತು, ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ದ, ತುಂಬ ಬಯಸ್ಕೊಂಡಿದ್ದಾನೆ, ಚೆನ್ನಾಗಿ ಆ್ಯಕ್ಟ್ ಮಾಡಿದ, ಒಳ್ಳೆ ಹೆಸರು ಬಂತು ಅವನಿಗೆ. ಅದರಲ್ಲಿ ಖುಷಿ ಆಗುತ್ತೆ. ಒಬ್ಬ ಹೀರೋ ಆಗಿ ನಮ್ಮ ಮುಂದೆ ನಿಂತ್ಕೊಳ್ಳೋದು ಬಹಳ ಆನಂದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸೂಪರ್. ಸೊ ಕಿಡಿ ಎಕ್ಸ್ಪೀರಿಯನ್ಸ್ ಹೇಳಿ. ನೀವು ಯಾರು ಕಿಡಿ ಹಚ್ತೀರಾ? ನೀವು ಎಲ್ಲಿ ಕಿಡಿ ಹಾಕೋತೀರಾ? ಕಿಡಿ ಬಗ್ಗೆ ಮಾತಾಡೋದಕ್ಕಿಂತ ಈಗ ಐ ನಿರಂಜನ್ ಹೋಗ್ಬೇಕಂತ ಇನ್ನು ಸದ್ಯಕ್ಕೆ ಬಂದಿಲ್ಲ, ಯಾಕಂದ್ರೆ ನಾನು ಸಂಬಳ ತಗೊಂತೀನಲ್ಲ. ಹೌದು ನಾನೇ ಕೋಪ ಬಂತು ರೊಚ್ಚಿಗೆ ಹೊಡೆದ್ಬಿಡ್ತೀನಿ. ಇದೇ ಕಿಡಿ ಅಷ್ಟೇನಾ? ಥ್ಯಾಂಕ್ ಯು. ಸೊ ಕಿಡಿ ಸಿನಿಮಾ ತುಂಬಾ ದೊಡ್ಡ ಯಶಸ್ಸನ್ನ ಕಾಣಲಿ. ಮೊದಲ ಬೆಸ್ಟ್ ವಿಶಸ್ ನಮ್ಮ ವೇದಿಕೆ ಮುಖಾಂತರನೇ ಆಗಲಿ. ಸೊ ಎಲ್ಲರೂ ಆಲ್ ದಿ ಬೆಸ್ಟ್ ಹೇಳಿ ಒಂದ್ಸಲ ಅಲ್ಲಿಂದ ನೋಡೋಣ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ನಿರಂಜನ್, ಈ ಗಂಡಸರಿಗೂ ಡೆಲಿವರಿ ಪೇನ್ ಬರೋ ಹಾಗಾಗಿದ್ರೆ ಹೆಂಗಿರ್ತಿತ್ತು ಹೇಳು? ಗಂಡಸರಿಗೆ ಡೆಲಿವರಿ ಪೇನ್? ಸುಮ್ಮನೆ ತಮಾಷೆ ಮಾಡೋಣ ನೀನು. ಇವೆಲ್ಲ ನಂಗೆ ಊಹಿಸ್ಕೊಳಕ್ಕೂ ಸಾಧ್ಯ. ತಮಾಷೆ ಅಲ್ಲ ಕಣೋ, ಈ ತರ ಗಂಡಸರಿಗೂ ಒಂದ್ ಪಕ್ಷ ಡೆಲಿವರಿ ಪೇನ್ ಬಂದಿದ್ರೆ ಹೆಂಗಿರ್ತಿತ್ತು ಅನ್ನೋ ಒಂದ್ ಕಾನ್ಸೆಪ್ಟ್ ಇಟ್ಕೊಂಡು ಸ್ಕಿಟ್ ಮಾಡೋದಕ್ಕೆ ಬರ್ತಾ ಇದಾರೆ ನಮ್ಮ ಪಂಚ್ ಪಂಟರ್ಸ್. ಲೆಟ್ಸ್ ವೆಲ್ಕಮ್ ಪಂಚ್ ಪಂಟರ್ಸ್ ಆನ್ ಸ್ಟೇಜ್. ಲೈ ಕನ್ಸ್ಕೊಂಡಿದ್ ಸಾಕು, ಒಳಗೋಗಿ ಕೆಲಸ ನೋಡೋ. ಏನ್ರಿ ಸ್ಟೆಪ್ ಹಾಕ್ಬಿಟ್ರಿ? ಇಲ್ಲ, ಚಿಲ್ರೆ ಹಾಕ್ಬಿಟ್ಟೆ ಆಯ್ಕೊಬಿಡು. ಚಿಲ್ರೆಯಿಂದಾನೆ ಚಿಲ್ರೆ ಉದ್ರೋದು. ಏನಂದೆ? ಏನಿಲ್ಲ ರೀ, ನನ್ ಡ್ಯಾನ್ಸ್ ಹೇಗಿತ್ತು? ಅದು 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 ಈ ಸಲ ಗಂಡು ಮಗು ಗ್ಯಾರಂಟಿ. ಈ ಸತಿ ನಂಗೆ ಕಿರೀಟ ಗ್ಯಾರಂಟಿ. ನನಗೇನೋ ಅಂತ ಅನ್ನಿಸ್ತಾ ಇಲ್ಲ. ನನಗೂ ಹಾಗ ಅನ್ಸ್ತಾ ಇಲ್ಲ. ಹೋಗ್ಲಿ, ಕಾಫಿ ಕೊಡ್ಲಾ? ಇಲ್ಲ, ಬೊಕೆಟಲ್ಲಿ ಹಾಕ್ಬಿಟ್ಟು ಬಾತ್ರೂಮ್ ಅಲ್ಲಿ ಇಟ್ಬಿಡು, ಸ್ನಾನ ಮಾಡ್ಬಿಡ್ತೀನಿ. ಯಾಕ್ರಿ ಯಾವಾಗ್ಲೂ ನನ್ನ ಮೇಲೆ ಕೋಪ ಮಾಡ್ಕೊಂಡು ಬೈತಾನೆ ಇರ್ತೀರಾ? ಬೈದೆ ಇನ್ನೇನೇ ಮಾಡ್ಲಿ? ಯಾಮಾರ್ಸಿ ನಿಮ್ಮಪ್ಪ ನನ್ ತಲೆ ಕಟ್ಬಿಟ್ನಲ್ಲ ನಿನ್ನ. ಅಳಿ ಅಂದ್ರೆ ನನ್ನ ಮಗಳಿಗೆ ರಾಜಯೋಗ ಅದೇ, ಅವಳನ್ನ ಮದ್ವೆ ಆದ್ರೆ ಬರೀ ಗಂಡು ಮಕ್ಳೇ ಹುಡ್ತವೆ ಅಂತ ಹೇಳ್ದ. ಒಂದಿರ್ಲಿ 6 ಕಾರು ಬರೀ ಎಣ್ಣೆ ಹುಟ್ಟದು. ನೋಡೋದ್ ನೋಡು ಒಳ್ಳೆ ಟೆಂಟಲ್ಲಿರೋ ಹಳೆ ಜನರೇಟರ್ ಇದ್ದಂಗೆ. ಈ ಹಳೆ ಜನರೇಟರ್ ಯಾಕೆ ಮದ್ವೆ ಆಗ್ಬೇಕಿತ್ತು? ಅಮ್ಮಣ್ಣಿ, ಹೊಟ್ಟೆ ಹಸ್ತಿರ್ಬೇಕಾದ್ರೆ ಚಿತ್ರಾನ್ನನು ಬಿರಿಯಾನಿ ತರನೇ ಕಾಣತ್ತಂತ ಏನ್ ಮಾಡೋದು? ಆ ಚಿತ್ರಾನ್ನ ತಿಂದೆ ನಿಮ್ಗೆ 6 ಜನ ಮಕ್ಕಳಾಗಿರೋದನ್ನ ಮರಿಬೇಡಿ. 6 ಜನ ಮಕ್ಕಳು ಮಾಡಿರೋದು ನಿನ್ ಮೇಲಿರೋ ಪ್ರೀತಿಗೆಲ್ಲ ಕಣವ.
ನಾನು ಹೋದ್ಮೇಲೆ ನನ್ನ ವಂಶ ಬೆಳಗಕ್ಕೊಬ್ಬ ಗಂಡು ಮಗು ಬೇಕಂತ. ಓಹೋ, ಏನ್ ಮಹಾರಾಜರು ವಂಶ ಇವ್ರದು. ಈ ಕಿತ್ತೋಗಿರೋ ವಂಶನ ಬೆಳಗೋದಕ್ಕೆ ಒಬ್ಬ ವಾರಸ್ದಾರ ಬೇರೆ ಕೇಳು. ನೋಡಿ, ಇದೇ ಲಾಸ್ಟ್, ಇದೇ ಫೈನಲ್. ಏನ್ ತವ್ರ ಮನೆ ಕೊಟ್ಟೈತ್ಯಾ? ಇಲ್ಲ, ನಾನು ಆಪರೇಷನ್ ಮಾಡಿಸ್ಕೊತಾ ಇದ್ದೀನಿ ಅಷ್ಟೇ. ನಾನು ದಡಿಯ ತಕಂದು ಬುಂಡೆ ಹೊಡೆದಾಕ್ಬಿಡ್ತೀನಿ ಅಷ್ಟೇ. ಏನು ಅಷ್ಟೊಂದು ಬಿಲ್ಡಪ್ ತಗೋತಿದ್ಯ ಯಾವಾಗ್ಲಿದ್ದ? ನಿಂತೇನು ಸೂರ್ಯ ವಂಶಾನ, ಚಂದ್ರ ವಂಶಾನ, ಇಲ್ಲ ವಂಶಾನ? ನಮ್ಮ ವಂಶದ ಬಗ್ಗೆನೇ ಮಾತಾಡ್ತೀನಿ. ಬಿಲ್ಡಪ್ ತಗೋತಾವಳಲ್ಲಪ್ಪ. ಯಾರಾದ್ರೂ ಕಾಪಾಡಿ, ಬಸ್ರಿ ಯಾರಾದ್ರೂ ಹೊಡಿತಾರ? ಕಾಪಾಡಿ ಬೇಡ. ಕರಿ ಕರಿ ಎಲ್ಲಾರನ್ನು ಅಯ್ಯಯ್ಯೋ, ನಿಲ್ಸಿ ಅಯ್ಯಯ್ಯೋ, ನಿಲ್ಸಿ. ಇದು ಹೆಣ್ಣು ಹುಲಿ. ನೀನು ಹೆಣ್ಣು ಮಕ್ಕಳಿಗೆ ಅನ್ಯಾಯ ಮಾಡೋರ್ನ, ಹೀನವಾಗಿ ಕಾಣೋರ್ನ ಇಂಚಿಂಚಾಗಿ ಕೊಚ್ಚಾಕ್ಬಿಡ್ತೀನಿ. ಅವಳನ್ ಬಿಡೋ. ಬಿಡಲ್ಲ. ಅವಳನ್ ಬಿಡೋ. ಯಾಕೆ ಹೊಡಿತಾ ಇದೀಯಾ? ಮಕ್ಕಳು ಮಾಡ್ಕೊಳ್ಳಲ್ವಂತೆ. ಗಂಡು ಮಗು ಬೇಕು, ಗಂಡು ಮಗು ಬೇಕು ಅಂತ 6 ಜನ ಹೆಣ್ಮಕ್ಳದು. ಗಂಡು ಮಗು ಆಗೋವರೆಗೂ ಬಿಡಲ್ಲ ಅಂತಾನೆ. ಗಂಡು ಮಗುನ ಎತ್ಕೊಟ್ಟಿದ್ರೆ ನಿನಗೆ ಯಾಕೆ ಗಂಡು ಮಗು ಕೊಡು, ಗಂಡು ಮಗು ಕೊಡು ಅಂತ ಕೇಳ್ತಾ ಇದ್ದೆ. ಗಂಡು ಹೆಣ್ಣು ಅಂತ ಡಿಸೈಡ್ ಮಾಡೋದು ಹೆಣ್ಣಲ್ಲ ಕಣೋ, ಗಂಡು. ಆದ್ರೆ ಒಂದು ಹೆಣ್ಣು ಒಂದೊಂದು ಮಗು ಹೆತ್ತಾಗ್ಲೂ ಪುನರ್ಜನ್ಮ ಪಡಿತಾಳೆ ಕಣೋ. ಮೇಡಮ್, ಗರ್ಭಿಣಿ ಹೆಂಗ್ಸು ಅಂತ ಒಂಚೂರು ಕರುಣನೆ ತೋರ್ಸಲ್ಲ ಮೇಡಮ್. ಏನ್ ಮಾಡಿದ್ನಮ್ಮ? ಏನ್ ಮಾಡಿದ್ನಮ್ಮ? ಏನು ಮಾಡಿಲ್ಲ ಮೇಡಮ್. ಹಿಂಗ್ಯಾಕೆ ಹೇಳ್ತಾ ಇದೀಯಾ? ಒಂಚೂರು ಏನು ತಿನ್ನಕ್ಕೆ ಕೊಡಲ್ಲ ಮೇಡಮ್. ಅವಳಿಗೇನು ತಿನ್ನಕ್ಕೆ ಕೊಡಲ್ವೇನೋ? ಬಸ್ರಿ ಹೆಂಗ್ಸು ಅಂತಂದ್ರೆ ಮಣ್ಣು ತಿಂತಾರೆ, ಬೂದಿ ತಿಂತಾರೆ, ಉಳಿ ತಿಂತಾರೆ. ಮಣ್ಣು ಬೂದಿ ಉಳಿ ಎಷ್ಟಾರು ಕೇಳಿ ತಂದವಳು ಉದ್ದಕ್ಕೂ ಸುರಿತೀನಿ. ಎಷ್ಟು ಕೊಬ್ಬಿದ್ರೆ ಹಣ್ಣು ತಂದು ಕೊಡು, ತರಕಾರಿ ತಂದು ಕೊಡು, ಸ್ವೀಟ್ ತಂದು ಕೊಡು ಅಂತ ಕೇಳ್ತಾಳೆ. ಅದನ್ನು ತಂದು ಸುರಿದಿದ್ದೀನಿ. ಹೌದೇನಮ್ಮ? ಹೌದು ಮೇಡಮ್, ತಂದ್ಕೊಟ್ಟಿದ್ದಾನೆ ನೋಡಿ ಮೇಡಮ್. ರೀ, ನನ್ಗೆ ರೊಟ್ಟಿ ಜೊತೆ ಎಣ್ಗಾಯಿ ಗೊಜ್ಜು ತಿನ್ಬೇಕು ಅಂತ ಬೈಕೆ ಆಗ್ತಿದೆ, ಬದ್ನೇಕಾಯಿ ತಂದು ಕೊಡ್ತೀರಾ ಅಂತ ಕೇಳ್ದೆ ಮೇಡಮ್. ನೋಡಿ ಮೇಡಮ್, ಬದ್ನೇಕಾಯಿನ ನೋಡಿ ನೋಡಿ ನೋಡಿ, ಅವನು ಮುಚ್ಚುಡಿ ತರನೇ ಬಾಡೋಗಿದೆ ಮೇಡಮ್. ಮೇಡಮ್, ನುಗ್ಗೆಕಾಯಿ ನೋಡಿ ಮೇಡಮ್, ನುಗ್ಗೆಕಾಯಿ ಅವ್ನ ಕೈ ತರನೇ ಸೆಟ್ಕೊಂಡ್ಬಿಟ್ಟಿದೆ ಮೇಡಮ್. ಈ ತರಕಾರಿನ ನಾನು ಹೆಂಗೆ ಎಲ್ಲಿಂದ ತಿನ್ಲಿ ಮೇಡಮ್? ಅದೆಲ್ಲ ಹಾಳಾಗೋಗಿದೆ ಮೇಡಮ್. ಮಗುಗೆ ಡೈಪರ್ ಹಾಕ್ತಿವಲ್ವಾ ಮೇಡಮ್? ಹಾಕ್ತಿವೇನೋ? ಅಮ್ಮ ಹೌದಮ್ಮ, ಹಾಕ್ತಾರಂತ. ಮೇಡಮ್, ಅದನ್ನ ಎ ಸೈಡ್ ಒದ್ದೆ ಆದ್ರೆ ಬಿ ಸೈಡ್ ಹಾಕು ಅಂತಾನೆ ಮೇಡಮ್. ಈ ಟೇಪ್ ರೆಕಾರ್ಡರ್ಗೆ ಕ್ಯಾಸೆಟ್ ಹಾಕ್ಬಿಟ್ಟು ಯೂಸ್ ಮಾಡ್ತೀವಲ್ಲ ಹಂಗೆ. ಮಗುಗೆ ಅಂತ ಹಾಲು ಕಾಯಿಸಿಟ್ಟಿದ್ರೆ ಕಿತ್ಕೊಂಡು ಕುಡಿತಾನೆ ಮೇಡಮ್. ಅಯ್ಯೋ, ಹಾಲು ಕಾಯಿಸ್ಕೊಡು ಅಂತ ಕೇಳ್ದೆ ಮೇಡಮ್, ಕಾಯಿಸ್ಕೊಡ್ಲಿಲ್ಲ, ಕಿತ್ಕ ಕುಡ್ಕೊಬಿಟ್ಟೆ. ಮೇಡಮ್, ಗರ್ಭಿಣಿ ಹೆಂಗ್ಸು ಮೇಡಮ್, ನೋಡಿ ನೋಡಿ 9 ತಿಂಗಳು ಮೇಡಮ್. ನನ್ನನ್ನ ಗಾರೆ ಕೆಲ್ಸಕ್ಕೆ ಹೋಗು ಅಂತಾನೆ ಮೇಡಮ್. ಎಲ್ಲೋದ್ಯೋ? ಮಗು ಕೊಡೋದು ಈಸಿ ಕಣೋ, ಇರೋದು ಕಷ್ಟ ಕಣೋ. ಹುಟ್ಟದೇ ಇರೋ ನಿನ್ನ ಗಂಡು ಮಗು ಬಗ್ಗೆನೇ ಇಷ್ಟಕ್ಕೊಂದು ಕಾಳಜಿ ತೋರಿಸ್ತೀಯಾ? ಹುಟ್ಟಿ 20 ವರ್ಷ ಆಗಿ 7 ವರ್ಷದಿಂದ ನಿನ್ ಜೊತೆ ಸಂಸಾರ ಮಾಡ್ತಿದ್ದಾಳೆ. ಅವಳ ಬಗ್ಗೆ ಒಂದಿನಾದ್ರೂ ಕಾಳಜಿ ತೋರಿಸಿದ್ಯೇನೋ? ನಿನ್ನ 9 ತಿಂಗಳು ಹೆತ್ತು ಹೊತ್ತು ಇಷ್ಟಿದ್ದವನ್ನ ಇಷ್ಟು ದೊಡ್ಡವನ್ನಾಗಿ ಮಾಡೋ ತಾಯಿ ಕೂಡ ಒಂದು ಹೆಣ್ಣು ಕಣೋ. ಹೊಟ್ಟೆ ನೋಡು, ಹೊಟ್ಟೆ ನೋಡು. ಆ ಭಾರ ನೀನ್ ಹೊತ್ತಿದ್ರೆ ಅವಳ ಕಷ್ಟ ಏನು ಅಂತ ನಿನಗೆ ಅರ್ಥ ಆಗಿರೋದು. ಬನ್ನಿ ತೆಗೆ ಮಾತೆತ್ತಿದ್ರು ಹೊಟ್ಟೆ ನೋಡು ಹೊಟ್ಟೆ ನೋಡು ಅಂತಾರೆ. ಲವ್ ಮ್ಯೂಸಿಕ್ ಸುರೇಶ, ಲವ್ ಮ್ಯೂಸಿಕ್ ಸುರೇಶ ಮಲೆಯಲ್ಲಿ. ನಾನು ಮ್ಯೂಸಿಕ್ ಸುರೇಶ ಅಲ್ಲ. ಹಂಗೆ ಕಡಿಸ್ತಿಯಲ್ಲ ಬಿಡಿದೆ. ಏನು ಒಂದು 20 kg ಆಯ್ತಾ? 50 kg ಆಯ್ತಣೋ. 50 kg ನೋಡು, ಒಂದು 5-6 kg ಎತ್ಕೊಂಡು ತಿರ್ಗಾಕೆ ಹಿಂಗ ಆಡ್ತೀಯ ಅಣ್ಣ. 50ರಿಂದ 60 kg ಎತ್ಕೊಂಡು ತಿರ್ಗಾಡ್ತಾನೆ. ಒಂದ್ ತಿಂಗಳಾಯ್ತಿದಂಗೆ ಇಳಿಸ್ಬಿಡ್ತೀಯ ಅಣ್ಣ. ಸಾಯೋವರೆಗೂ ಒತ್ಕೊಂಡು ತಿರ್ಗಾಡ್ತಾನೆ. ಅವನ್ ಯಾರು ಕೇಳ್ಕೊಬೇಡ. ಅಣ್ಣ ಗುರಾಯಿಸ್ಬೇಡ ಅಣ್ಣ. ನಾವು ಗಂಡಸೂರ್ ಪರವಾಗಿ ಹೋರಾಟ ಮಾಡ್ತಾ ಇದ್ದೀನಿ, ಗಂಡಸೂರ್ ಪರವಾಗಿ. ಮಮ್ಮಿ
ಇದನ್ನೆಲ್ಲ ನಾ ಇವಳ ಹತ್ರ ಯಾಕೆ ಹೇಳ್ತಾ ಇದ್ದೀನಿ ಅಂತ ಮಾಚೆಗೆ ಹೋಗಿಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಏನಂದೆ? ಹೋಗಿಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಏನಂದೆ? ಹೋಗಿಲ್ಲ ಅಂದ್ರೆ ಏನ್ ಮಾಡ್ತೀಯಾ? ನನ್ನ ಬಗ್ಗೆ ಗೊತ್ತಿಲ್ಲ ನಿನ್ಗೆ. ಹಿಂಗೆ ಒಂದಿನ ಕವನ ಬರಿತಾ ಇದೆ, ತಪ್ಪಾಗೋಯ್ತು ಅಂತ ಹಿಂಗ್ ಹೊಡ್ಕೊಂಡೆ, ತಲೆನೇ ಓಪನ್. ಸುಮ್ಮನೆ ಹಿಂಗ್ ಹೊಡ್ಕೊಂಡಿದ್ದಕ್ಕೆ ತಲೆ ಓಪನ್ ಆಗೋಯ್ತು. ಏನೇನಾದ್ರೂ ಹೊಡಿಬೇಕು ಅಂತ ಹೊಡ್ದೆ ಅನ್ಕೋ ಅಂತ ಐತಲ ಕಡಿನ ನೀನು. ಇಲ್ವಾ ಮತ್ತೆ ಇದೆಯಾ? ನಾರ್ಮಲಿ ಹೀರೋಗಳು ಹೆಣ್ಮಕ್ಳ ಮೇಲೆ ಕೈ ಮಾಡಲ್ಲ, ಆದ್ರೆ ನಾನು ಆಂಟಿ ಹೀರೋ. ಹುಡುಗ ಹುಡುಗಿ ಅಂತ ಮಕ ಮುತ್ತಿ ನೋಡಲ್ಲ. ಒಂದು ಅಕ್ಕ ಮಾತಲ್ಲೇ ಹಿಂಗ್ ಹೊಡೆದ್ಬಿಟ್ರೆ ಹೆಂಗಕ್ಕ? ನಾರ್ಮಲಿ ಹೀರೋಯಿನ್ಗಳು ಗಂಡಸರ ಮೇಲೆ ಕೈ ಮಾಡಲ್ಲ, ಅದ್ರಲ್ಲೂ ನಾನು ಅಂಕಲ್ ಹೀರೋಯಿನ್ ಕಣೋ. ನಿನಗೆ ಹಿಂಗೇನೆ ಹೇಳಿದ್ರೆ ಅರ್ಥ ಆಗಲ್ಲ. ನಿನಗೆ ನಮ್ಮ ಟ್ರೀಟ್ಮೆಂಟ್ ಸರಿ ಕಾಣಲ್ಲ. ಸುಸು ಹೇಗಿದೀಯ? ನಾ ಚೆನ್ನಾಗಿದ್ದೀನಿ ಕಣೆ, ನೀ ಹೇಗಿದ್ಯಾ? ನಾನು ಕೂಡ ಚೆನ್ನಾಗಿದ್ದೀನಿ. ಹೆಂಗಿದೆಯಾ? ಚೆನ್ನಾಗಿದ್ದೀನಿ ಕಣೆ. ಚೆನ್ನಾಗಿದೆ ತಾನೆ? ನಾನು ಹೋಗ್ತೀನಿ ಕಣೆ, ನನ್ನ ಗಂಡ ನಾಯಿ ಕದಂಗ್ ಕಾಯ್ತಾ ಇದ್ದಾನೆ. ಹೋಗ್ಲಿಲ್ಲ ಅಂದ್ರೆ ಬೊಗಳುತ್ತಾನೆ. ಸರಿ ಕಣೆ, ಹುಷಾರು. ಜೋಪಾನ. ಬರ್ತೀನಿ ಕಣೆ. ಎಂತ ಅನ್ನಿಸ್ಕೊಂಡವಳೆ ನನ್ನ ಯಾಕೆ ಹಿಂಗ್ ಕಟ್ಟಾಕ್ಸಿದ್ಯಾ? ಯಾಕಮ್ಮ ನನ್ನ ಹಿಂಗ್ ಕಟ್ಟಾಕಿದ್ಯಾ? ಇದು ಹೊಸ ಟ್ರೀಟ್ಮೆಂಟ್ ಕಣೋ. ಇದನ್ನ ನಿನ್ಗೆ ಕನೆಕ್ಟ್ ಮಾಡಿದ್ರೆ ಹೆಣ್ಮಕ್ಳು ತನ್ನ ಹೆರಿಗೆ ಟೈಮಲ್ಲಿ ಎಷ್ಟು ನೋವು ಅನ್ಭವಿಸ್ತಾರೋ ಆ ಅನುಭವ ನಿನಗಾಗುತ್ತೆ ಕಣೋ. ಸಾಮಾನ್ಯವಾಗಿ ಹೃದಯದ ಬಡಿತವನ್ನ ECG ಅಲ್ಲಿ ಅಳಿತಾರೆ, ಸೌಂಡ್ನ ಡೆಸಿಬಲ್ ಅಲ್ಲಿ ಅಳಿತಾರೆ. ಆದ್ರೆ ಈ ಮನುಷ್ಯ ಅನುಭವಿಸೋ ನೋವನ್ನ ಡೆಲ್ ಅಲ್ಲ ಯೂನಿಟ್ ಅಲ್ಲಿ ಅಳಿತಾರೆ. ಒಬ್ಬ ಮನುಷ್ಯ ಹಬ್ಬಬ್ಬ ಅಂದ್ರೆ 40 ಡೆಲ್ ಅಷ್ಟು ನೋವನ್ನು ಅನುಭವಿಸ್ಬೋದು. ಆದ್ರೆ ಒಂದು ಹೆಣ್ಣು ತನ್ನ ಹೆರಿಗೆ ಟೈಮಲ್ಲಿ 57 ಡೆಲ್ ಅಷ್ಟು ನೋವನ್ನು ಅನುಭವಿಸ್ತಾಳೆ ಕಣೋ. 57 ಡೆಲ್ ಅಂದ್ರೆ ಕಮ್ಮಿ ಅಲ್ಲ. 25 ಮೂಳೆಗಳನ್ನ ಒಟ್ಟಿಗೆ ಮುರಿದು ಒಂದಕ್ಕೊಂದು ಉಜ್ಜಿದಾಗ ಎಷ್ಟು ನೋವು ಆಗತ್ತಲ್ಲ, ಅಷ್ಟು ನೋವು ಕಣೋ. ಈಗ ನೀನ್ ಎಷ್ಟು ಅನುಭವಿಸ್ತೀಯ ಅಂತ ನೋಡೋಣ. ಜುಜುಬಿ, ಒಂದು ಹೆಂಗ್ಸಾಗಿ ನೀನೇ 57 ಡೆಲ್ಲನ್ನ ಅನುಭವಿಸ್ಬೇಕಾದ್ರೆ ನಾನು ಗಂಡಸು, ಅದು ಗಂಡಸು. ನಾನು ಎಷ್ಟು ಅನುಭವಿಸ್ಬೇಡ. 100ರಿಂದ ಸ್ಟಾರ್ಟ್ ಮಾಡಿ. ಹೆಲೋ, ಎಕ್ಸ್ಕ್ಯೂಸ್ ಮೀ, ಫಸ್ಟ್ 5 ಕೊಡ್ತೀನಿ. ಬೇಡ 100ರಿಂದ ಮಾಡಿ. 5 ಕೊಡ್ತೀನಿ, ಅನುಭವಿಸ್ಬಿಟ್ಟು ಹೇಳು. ಹಾ, ಏನನ್ನಿಸ್ತು? ಏನು ಅನ್ನಿಸ್ಲಿಲ್ಲ. ಹೌದಾ? ಈಗ 10 ಕೊಡ್ತೀನಿ. ಈಗೇನನ್ನಿಸ್ತು? ಬಾಯಿಲೆ ಬಾ, ತುಳಸಿ ಪೆಕ್ಕೆ ಕೆರೆ ಹಿಂಗ ಅನ್ನಿಸ್ತು. ಈಗ 15 ಕೊಡ್ತೀನಿ. ಬೇಡ 100 ಸ್ಟಾರ್ಟ್ ಮಾಡಿ. 15 ಕೊಡ್ತೀನಿ, ಹೇಳಪ್ಪ. ಹೆಲೋ, ಹೇಗಿತ್ತು? ಅಯ್ಯಪ್ಪ, 100 ಇರ್ವೇನ ಒಟ್ಟಿಗೆ ಚಡ್ಡಿ ಒಳಗಡೆ ಮುಟ್ಟಂಗಿತ್ತು. ಈಗ 20 ಕೊಡ್ತೀನಿ. ಬೇಡ. ಅಯ್ಯೋ, ನೀವು ಮೀಸೆ ಗಡ್ಡ ಹೊತ್ತಿರೋ ಗಂಡಸರು ಆಯ್ತಾ. ನಾವೇನಾದ್ರು ಹೆಣ್ಮಕ್ಳು ಬರೀ 57, ನೀವೇನಾದ್ರು 100, 150 ರೇಂಜ್ ಅಲ್ಲಿ ಇರೋರಪ್ಪ. ಜಸ್ಟ್ 20. ಬೇಡ. Only 20. ಬೇಡ. ನಿನ್ ಕೈ ಮುಗಿತೀನಿ, ಬಿಟ್ಬಿಡ. ಬಾಯ್ ಪಡ್ಕೊಳಕಾದ್ರೆ ಕೈ ಬಿಡ್ಸ. ನಾನು ಹೆಲ್ಪ್ ಮಾಡ್ತೀನಿ. ಈಗ ಹೇಗಿತ್ತು? ಅಕ್ಕ, 1000 ಚೇಳು ಒಟ್ಟಿಗೆ ಬುಟ್ಟು ಕಚ್ಚಿಸ್ತಂಗಿತ್ತು. ಓಕೆಪ್ಪ, ಈಗ 25 ಕೊಟ್ಬಿಡ್ತೀನಿ. ಅಕ್ಕ ಬೇಡ ಕಣಕ್ಕ, ನಿನ್ ಕಾಲ್ ಮುಗಿತೀನಿ ಪುಪ್ಪುಡೆ. ಅಯ್ಯೋ, ನೀವು ಗಂಡಸ್ರಪ್ಪ, ನಾವು ಹೆಣ್ಣು ಹೆಂಗಸರು. ನೀವೇನಿದ್ರು 100, 150 ರೇಂಜ್ ಅಲ್ಲಿ ಇರೋರು.
ಕೊಡೋರು ನಾವು ಬರೀ 50 ಅಲ್ವಾ ಮೇಡಮ್? 100 100 ಎಲ್ಲ ಬೇಡ, ಈಗ ಬರೀ 25 ಡೆಲಿವರಿ ಆಗೋವರೆಗೂ ಬಿಡೋದು ಬೇಡ. ಓಕೆ ಓಕೆ. ಮೇಡಮ್, ಈ ಕಷ್ಟ ಏನಿದ್ರು ನನ್ಗೆ ಇರ್ಲಿ, ದಯವಿಟ್ಟು ನಮ್ಮ ಯಜಮಾನ್ರನ್ನ ಬಿಟ್ಬಿಡಿ ಪ್ಲೀಸ್. ನೀನ್ ಹೇಳ್ತಾ ಇದೀಯ ಅಂತ ಅವನನ್ನ ನಾನು ಬಿಡ್ತಾ ಇದ್ದೀನಿ. ಓಕೆ, ಬಾ ಆ ಕಡೆ ಬಾ, ಬಿಚ್ಚು. ಬಿಚ್ತೀನೋ ಚಿನ್ನ, ಎಷ್ಟು ನೋವು ಅನುಭವಿಸಿದೀಯ. ನಿನ್ನ ನೋವಲ್ಲಿ ನನ್ನ ಕೈಲಿ ಅರ್ಧನೂ ಅನುಭವಿಸಕ್ ಆಗ್ಲಿಲ್ವಲ್ಲೇ. ಸಾಕು, ಎದ್ದೇಳು. ಗಂಟೆ ಹೊಡೆದಿದೆ ಅಂದ್ರೆ ಗಂಡು ಮಗುನೇ. ಅಕ್ಕ, ಥ್ಯಾಂಕ್ಸ್ ಅಕ್ಕ. ಕಾಂತ, ದೊರೆ ಹೇಳು ಕಾಂತ. ಹೇಗಿತ್ತು ನನ್ನ ನೃತ್ಯ ದೊರೆ? ಬಳ್ಳಿ ಅಂತೆ ಬಳುಕುವ ಈ ನಿನ್ನ ಮೈ ಮಾಟ ಮತ್ತೆಲ್ಲೂ ಬಳಕಿಸಬೇಡ ಕಾಂತ. ಈ ನಿನ್ನ ನೃತ್ಯಕ್ಕೆ ಜಡ್ಜಸ್ ಜಗ್ಗೋಗಿದ್ದಾರೆ, ಆಡಿಯನ್ಸು ಆದ್ರೂ ಹೋಗಿದ್ದಾರೆ, ಪಬ್ಲಿಕ್ ಪಾತ್ರ ಕೊಟ್ಟು ಹೋಗಿದ್ದಾರೆ ಕಾಂತ. ದೊರೆ ಕಾಂತ, ಏನ್ ನಡಿಗೆ ಕಾಂತ. ದೊರೆ ಕಣ್ಮುಚ್ಕೊಳ್ಳಿ. ಕಣ್ಣು ಮುಚ್ಚೇ ಇದ್ದೀನಲ್ಲ ಕಾಂತ. ಐ ಲೈಕ್ ಯುವರ್ ಜಲ ಸರಸ. ದೊರೆ ನಿಮಗೆ ನಾನ್ ಕಂಡ್ರೆ ತುಂಬಾ ಪ್ರೀತಿ ಅಲ್ವಾ? ಅದನ್ನ ಕೇಳ್ತೀಯಲ್ಲ ಕಾಂತ. ನಾನ್ ಕೇಳಿದ್ರೆ ಏನಾದ್ರೂ ಮಾಡ್ತೀರಾ ಅಲ್ವಾ? ನೀನು ಕೇಳಿದ್ರೆ ಮನೆ ಮಠ ಆಸ್ತಿ ಅಂತಸ್ತು ಎಲ್ಲ ಬಿಟ್ಟು ಬಂದಿದ್ದೀನಿ ಕಾಂತ. ಎತ್ತೋಳ ಎಡಗಾಲ ಒತ್ತಿ ಕಟ್ಕೊಂಡೋಳ ಬಲಗಾಲ ಒತ್ತು ಬಂದಿದ್ದೀನಿ ಕಾಂತ. ಏನ್ ಬೇಕು ಕೇಳು ಕಾಂತ, ಕೇಳು ಕೇಳು. ಹೇಳಕ್ಕಾಗ್ತಿಲ್ಲ, ಸ್ವಲ್ಪ ಹೆಲ್ಪ್ ಮಾಡ್ತೀರಾ? ಇಷ್ಟೇನಾ? ಅಯ್ಯೋ, ಗೆಟ್ ಔಟ್, ಗೆಟ್ ಔಟ್. ಓ ಸೆಟ್ ಅಪ್. ದೊರೆ ನಾನಿವತ್ತು ನಿಮ್ಮನ್ನ ಒಂದು ಹೊಸ ಜಾಗ ಕರ್ಕೊಂಡು ಹೋಗ್ತೀನಿ, ಬರ್ತೀರಾ? ಹೊಸ ಜಾಗ, ಪ್ರಕೃತಿಯಲ್ಲಿ ಹೊಸ ಹೊಸದನ್ನೆಲ್ಲ ಸವಿತಾ ಇರ್ಬೇಕು ಕಾಂತ. ನಡಿ ಹೋಗೋಣ. ಹೀಗಲ್ಲ ಹಾ ದೊರೆ. ಕಾಂತ, ಇದೇನು ಕಾಂತ? ಸಮುದ್ರದ ಫಿಶ್ ಅಲ್ಲಿ ಡಿಶ್ ಮಾಡ್ಕೊಂಡು ಫಾರಿನ್ ಎಣ್ಣೆ ಹೊಡ್ಕೊಂಡು ಕುಣಿದು ಕುಪ್ಪಳ್ಸೋಣ ಅಂದ್ರೆ ಇದು ಯಾವ್ದೋ ಕಿತ್ತೋಗಿರೋ ಹಾಸ್ಪಿಟ್ಲ್ ಕರ್ಕ ಬಂದಿದ್ಯಲ್ಲ ಕಾಂತ. ಐ ಡೋಂಟ್ ಲೈಕ್ ಇಟ್, ಐ ಡೋಂಟ್ ಲೈಕ್ ಇಟ್. ದೊರೆ ಹೇಳು. ನನಗೋಸ್ಕರ ನೀವು ಈ ಚೇರಲ್ಲಿ ಕುತ್ಕೋಬೇಕು. ಈ ಚೇರಲ್ಲಿ ಬಾಬಿಲೋನ್ ತೋಟದಿಂದ ಹಣ್ಣು ತಗೊಂಡ್ ಬಾ, ಚಂದ್ರನಿಂದ ಮಣ್ಣು ತಗೊಂಡ್ ಬಾ ಅಂತ ಕೇಳ್ತಿ ಅನ್ಕೊಂಡ್ರೆ ಈ ಸೀಟಲ್ಲಿ ಕೂರು ಅಂತೀಯಲ್ಲ ಕಾಂತ. ಐ ಡೋಂಟ್ ಲೈಕ್ ಇಟ್. ದೊರೆ ನಾನಿವತ್ತು ನಿಮ್ಗೊಂದು ಹೊಸ ಅನುಭವ ಕೊಡಿಸ್ತೀನಿ, ಫೀಲ್ ಮಾಡ್ತೀರಾ? ಹೊಸ ಅನುಭವ, ಐ ಲೈಕ್ ಇಟ್. ದೊರೆ ಇದು ಹೊಸದಾಗಿ ಕಂಡಿದ್ದೀರೋ ಮಿಷಿನು. ಅದಕ್ಕೆ ನಾನೇನ್ ಗ್ರೀಸ್ ಹೊಡಿಲ್ಲ ಕಾಂತ. ದೊರೆ ನೀವು ಇದರಲ್ಲಿ ಕುತ್ಕೊಂಡ್ರೆ ಸಾಕು. Is it? ಹಾ, ಹೆಣ್ಮಕ್ಳು ಹೆರಿಗೆ ಸಮಯದಲ್ಲಿ ಎಷ್ಟು ನೋವು ಅನುಭವಿಸ್ತಾರಲ್ಲ, ಆ ನೋವನ್ನ ನೀವು ಫೀಲ್ ಮಾಡ್ಬೋದು. ಐ ಲೈಕ್ ಇಟ್, ಐ ಲೈಕ್ ಇಟ್. ಆಹಾ, ಆಲ್ ರೈಟ್ ಅಲ್ಮೇಲಮ್ಮ, ಎಂಟ್ರಿ ಕೊಡಮ್ಮ. ಇದು ಹೆಣ್ಣು ಹುಲಿ. ಅಲ್ಮೇಲು, ನೈಸ್ ನೇಮ್, ನೈಸ್ ಮೀಟಿಂಗ್ ಯು. ನಿನಗೊಂದು ದೊಡ್ಡ ನಮಸ್ಕಾರ. ಓಲ್ಡ್ ಇಂಡಿಯನ್ ಟ್ರೆಡಿಷನಲ್ ಕಲ್ಚರ್, ಐ ಡೋಂಟ್ ಲೈಕ್ ಇಟ್, ಐ ಡೋಂಟ್ ಲೈಕ್ ಇಟ್. ಅಲ್ಮೇಲಮ್ಮ ಶುರು ಮಾಡೋಣ. ಕಮಾಲ್ ಅಲ್ಮೇಲು, ಕಮಾಲ್. ಸಾರಿ. ನಾನು 5ರಿಂದ ಶುರು ಮಾಡ್ತೀನಿ. ಬೇಡ ಬೇಡ, ನನ್ ದೊರೆ ರೂಪಾಯಿ ರಾಜ ಅಲ್ಲ, ಡಾಲರ್ ಕಿಂಗ್. ಸೀದಾ 100 ಇಂದಾನೆ ಸ್ಟಾರ್ಟ್ ಮಾಡಿ. ಐ ಲೈಕ್ ಇಟ್ ಕಾಂತ, ಐ ಲೈಕ್ ಇಟ್. ಫಸ್ಟ್ 5 ಕೊಡ್ತೀನಿ. ಓಕೆ ಕಾಂತ, ಕಾಂತ ಬಿಡು. ಅಯ್ಯೋ, ಹೇಗನ್ನಿಸ್ತಿದೆ ದೊರೆ? ನಾ ಇಬ್ರು ಸೇರಿದಾಗ ಫಸ್ಟ್ ಟೈಮ್ ಕಚಗುಳಿ ಕೊಟ್ಟಲ್ಲ, ಹಾಗ ಅನ್ನಿಸ್ತಾ ಇದೆ ಕಾಂತ. ಈಗ 10 ಕೊಡ್ತೀನಿ. ಈಗ ಹೇಗನ್ನಿಸ್ತು?
ಪ್ರಪಂಚ ಈಗ ತಾನೇ ಕಾಣಿಸ್ತಾ ಇದೆ ಅಲೆ ಮೇಲೂ. ಇನ್ನೊಂದ್ ಸ್ವಲ್ಪ ಹೊತ್ತಾಗ್ಲಿ ಇನ್ನೂ ಆಳ್ವಾಗಿ ಕಾಣುತ್ತೆ. ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಣವಾ? ಹೋಗೋಣ. ಹೋಗ್ಲೇಬೇಕಾ? ಆಡಿಯನ್ಸ್ ಪೋಲ್ ತಗೊಂಡ ಏನ್ ಮಾಡೋಣ? ಓಕೆ, ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಹೇಗಿತ್ತು ಹೊಸ ಅನುಭವ ನಂದೊರೆ? ದೊರೆ ದೊರೆ ಅಂತ ಬಾಯಲ್ಲೆಲ್ಲ ನೊರೆ ಬರ್ಸ್ಬಿಟ್ಟಲ್ಲ ಕಾಂತ. ಎಲ್ಲಿ ಹೋಗ್ತಾ ಇದ್ದೀರಾ ನಂದೊರೆ? ಈ ದೇಶದಲ್ಲಿ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ದೈಹಿಕವಾಗಿ, ಮಾನಸಿಕವಾಗಿ, ಭೌತಿಕವಾಗಿ, ಭಾವನಾತ್ಮಕವಾಗಿ ಎಲ್ಲದರಲ್ಲೂ ಮುಂದೆ ಇದ್ದಾಳೆ. ಈ ಭಯ ಇರೋದ್ರಿಂದನೇ ಗಂಡು ಅವಳನ್ನ ಆಚಾರ ವಿಚಾರನ ಕಟ್ಟುಪಾಡುಗಳಲ್ಲಿ ಕಟ್ಟಾಕ್ತಾ ಇದ್ದಾನೆ. ಹೆಣ್ಣು ಸಣ್ಣ ಸಾಮರ್ಥ್ಯವನ್ನು ತಿಳ್ಕೊಂಡ್ರೆ ಈ ಜಗತ್ತಲ್ಲಿ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಇದೇ ಕಾಲಿಂದ ನನ್ನ ಎತ್ತ ತಾಯಿಗೆ ಒದ್ಬಿಟ್ಟೆ ಕಾಂತ. ಅವಳಿಗೆ ಕ್ಷಮೆ ಕೇಳಬೇಕು. ಹೆಣ್ಣಿನ ಬೆಲೆ ಏನು ಅಂತ ನನಗೆ ಈಗ ಗೊತ್ತಾಗಿದೆ. ಅಯ್ಯೋ ಕೋತ್ ನಾನು ಮಕ್ಕಳ, ಈಗ್ಲಾದ್ರೂ ಹೆಣ್ಣಿಗೆ ಬೆಲೆ ಕೊಡ್ರು. ಇಪ್ಪತ್ತೈದಕ್ಕೆ ಸಾಕಾಯ್ತೇನೋ ಇವನೇ ಕಾಂತ? ನೊರೆ ಬಿಟ್ಕೋತೇನೋ? ನೊರೆ ಬಿಡಿ, ಪೊರೆನೇ ಬಿಟ್ಬಿಡ್ತಾ ಇದ್ದೀನಿ ಸ್ವಲ್ಪ ಹೊತ್ತಾಗಿದ್ರು. ಇರ್ಲಿ, ಆದ್ರೂ ನಿಜವಾಗ್ಲೂ ಈ ಅರ್ಥಪೂರ್ಣವಾದ ಸ್ಕಿಟ್ಟು ನಮ್ಮ ಜಡ್ಜಸ್ಗೆ ಏನನ್ಸ್ತು ಅಂತ ಕೇಳುವಂತ ಸಮಯ. ಸರ್, ಈ ದರಿದ್ರ ಸಂಸ್ಕೃತಿಯನ್ನ ಬಹಳ ಜನ ತೊರಿಬೇಕು, ಬಹಳ ಜನಕ್ಕೆ ಅರ್ಥ ಆಗಬೇಕು. ಗಂಡಸು ಮಾಡೋ ಪಾಪದಿಂದ ಅವನಿಗೆ ಗೊತ್ತಿಲ್ಲದೆ ಆಗೋ ಕರ್ಮದಿಂದ ಇವೆಲ್ಲ ಆಗೋದು. ಆಮೇಲೆ ಹೆಣ್ಣು ಮಗು ಹುಡ್ತಾಳೆ ಅಂದ್ರೆ ಆನಂದ ಪಡ್ಬೇಕ್ರಿ. ಹೆಣ್ಣಿಲ್ಲ ಅಂದ್ರೆ ಗಂಡು ನೆಮ್ಮದಿಯಾಗಿರಕ್ ಆಗಲ್ಲ ಜಗತ್ನಲ್ಲಿ, ಸಾಧ್ಯನೇ ಇಲ್ಲ. ಬಟ್ ಸ್ಕಿಟ್ ಸೂಪರ್ ಸೂಪರ್ ಎಕ್ಸ್ಟ್ರಾರ್ಡಿನರಿ, ತುಂಬಾ ಚೆನ್ನಾಗಿ, ವಂಡರ್ಫುಲ್. ಸುಷ್ಮಾ, ಭಾಳ ದಿವಸ ಆದ್ಮೇಲೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದೆ ನೀನು ಇವತ್ತು, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದೆ. ಒಂದು ಹಂತದಲ್ಲಿ ನೀನು ನಿಜವಾಗ್ಲೂ ಗರ್ಭಿಣಿ ಹೆಂಗಸ್ತರನೇ ಕಾಣ್ತಾ ಇದ್ದೆ, ಅಷ್ಟು ನೈಜವಾಗಿತ್ತು ನಿನ್ನ ಪಾಠ, ಭಾಳ ಚೆನ್ನಾಗಿತ್ತು. ಸೌಮ್ಯ, ನಿಮ್ಮಿಬ್ಬರ ಎಂಟ್ರಿ ಎಕ್ಸ್ಟ್ರಾರ್ಡಿನರಿ, ಭಾಳ ಚೆನ್ನಾಗಿತ್ತು. ಒಳ್ಳೆ ಸಂದೇಶ ಇದು. ನಾನು ಸ್ಕಿಟ್ಟು ಹ್ಯೂಮರ್ ಅಂತ ಹೇಳಕ್ಕೆ ಇಷ್ಟಪಡಲ್ಲ, ಇದು ಎಕ್ಸ್ಟ್ರಾರ್ಡಿನರಿ ಸಂದೇಶ. ಭಾಳ ಜನ ಈ ಕಾರ್ಯಕ್ರಮ ಯಾರು ನೋಡ್ತಿದ್ರೆ ಖಂಡಿತವಾಗ್ಲೂ ಪಾಠ ಕಲಿತಾರೆ ಅಂತ ಅನ್ಕೊಂಡಿದ್ದೀನಿ ನಾನು. ಸೂಪರ್, ಥ್ಯಾಂಕ್ ಯು ವೆರಿ ಮಚ್. ಶ್ರುತಿ ಮೇಡಮ್, ನನಗೇನಿಲ್ಲ, ವೆಂಕಟ್ ಮತ್ತೆ ದಿನೇಶ್ ಅವರು ಇಬ್ಬರು ವೇದಿಕೆ ಮೇಲೆ ಕರೆಸಿ ಪ್ಲೀಸ್. ವೆಂಕಟ್ ಅಂಡ್ ದಿನೇಶ್ ವೇದಿಕೆ ಮೇಲೆ ಬನ್ನಿ. ಮಜಾ ಭಾರತ ವೇದಿಕೆ ಅಂದ್ರೆ ನಗ್ಸಕ್ ನಾವ್ ಏನ್ ಬೇಕಾದ್ರೂ ಮಾಡ್ತೀವಿ ಅಂತಲ್ಲ, ಹೀಗೂ ನಗಿಸ್ಬೋದು. ಒಂದು ನಗಿಸೋದ್ರದ ಮೂಲಕ ಇಡೀ ಸಮಾಜಕ್ಕೆ ಈ ಥರದ್ದು ಒಂದು ಸಂದೇಶ ಕೊಡ್ಬೋದು ಅಂತ ಗೊತ್ತಾಗಿದ್ದೇ ಮಜಾ ಭಾರತದ ವೇದಿಕೆಯಲ್ಲಿ. ಈ ಥರದ್ದು ಒಂದು ಕಾನ್ಸೆಪ್ಟನ್ನು ಆಯ್ಕೆ ಮಾಡಿಕೊಂಡಂಥ ಈ ಚಾನಲ್ನವ್ರಿಗೆ, ಕಲಾ ಸೂಪರ್ನವ್ರಿಗೆ, ಈ ಮಜಾ ಭಾರತದ ನಿರ್ದೇಶಕರಿಗೆ ನಾನೊಂದು ದೊಡ್ಡದು ನಮಸ್ಕಾರ ಹೇಳ್ತೀನಿ. ಐ ಆಮ್ ಸೋ ಹ್ಯಾಪಿ. ಈ ಸ್ಕಿಟ್ ನೋಡಿ ನನಗೆ ಖುಷಿ ಆಯಿತು, ಸಂತೋಷ ಆಯಿತು. ಸರಿ, ಈ ಗಂಡು ಮಕ್ಕಳಿಗೆ ಬೆಲ್ಟ್ ಹಾಕಿ ಒಂದು 20-30 ತಿರುಗಿಸ್ತಾ ಇದ್ದಾಗ ನನ್ನ ಮನಸ್ಸಲ್ಲಿ ಎಷ್ಟು ಖುಷಿ ಆಗ್ತಾ ಇತ್ತು ಅಂತ ನಿಮಗೆ ಗೊತ್ತಾಗ್ಬೇಕಾ? ಹುಡುಗರೆಲ್ಲ ಹೊಟ್ಟಾಗ್ಬಿಡಿ, ಬರೀ ಹುಡುಗಿರಿರ್ತೀವಿ. ಇವನೇ ನಡಿ. ನಿಜವಾಗ್ಲು 9 ತಿಂಗಳು ಬಸ್ರಿ ಹಿಂಗ್ ಡ್ಯಾನ್ಸ್ ಮಾಡಿದೆ, ಮಗು ಬಂದ್ಬಿಡೋದಮ್ಮ. ಏನಮ್ಮ ನೀನು ಫ್ರೆಂಡ್ಸು ಹೊಟ್ಟೆ ತಾಕುತ್ತೆ ಅಂದಲ್ಲಮ್ಮ. ಎದ್ದು ಮಕ್ಕಳೇ ಇಷ್ಟಪಟ್ಟೆ ಮಮ್ಮಿ ಸ್ಟಾಪ್ ಇಟ್ ಅಂದಿರೋದು. ಇವಾಗ ಲೈಕ್ ಇಟ್ ಅಲ್ಲ, ಮಮ್ಮಿ ಸ್ಟಾಪ್ ಇಟ್ ಅಂದಿರೋದು. ಬಟ್ ನಿಜವಾಗ್ಲು ವಾಟ್ ಅ ಪರ್ಫಾರ್ಮೆನ್ಸ್. ನೋಡಿ ಸರ್, ಅಲ್ಲಿ ನೋಡಿ ನಿಮ್ ಡ್ಯಾನ್ಸ್ ನೋಡಿ ಹೆಂಗ್ ಕೂತ್ಬಿಟ್ರು ನೋಡಿ ಅವ್ರು. ಸರ್ ಸುಸ್ತಾಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಕನ್ನಡಾಂಬೆ ಹೆಣ್ಣು, ಭಾರತಾಂಬೆ ಹೆಣ್ಣು. ಎಲ್ಲಿ ಹೆಣ್ಣಿಗೆ ಪೂಜೆ ಭಾವನೆ ಗೌರವ ಸಿಗುತ್ತೋ ಅಲ್ಲಿ ಮುಕ್ಕೋಟಿ ದೇವತೆಗಳಿರ್ತಾರಂತೆ. ಅಂಥ ಒಂದು ಕಾನ್ಸೆಪ್ಟ್ ಮಾಡಿದ್ದಕ್ಕೆ ವೆಂಕಟ್ಗೆ ಭಾಳ ವಂದನೆಗಳು. ಆಮೇಲೆ ಪಾಪ ಇವನು ಗಂಡಾಗಲಿ ಅಂತ 5 ಹೆಣ್ಣು ಮಾಡಿ 6ನೇದು ಕೈ ಹಾಕಿದ್ದಾನೆ ಮನುಷ್ಯ.
ಇನ್ನು ಮೊದಲನೇ ಜೋಡಿಗೆ ಇನ್ನು ಎರಡನೇ ಜೋಡಿ ಭಾಳ ಚೆನ್ನಾಗಿತ್ತು. ನನಗೆ ಭಾಳ ಆಪ್ಟ್ ಆಗಿತ್ತು, ಭಾಳ ಚೆನ್ನಾಗಿ ಕಾಮಿಡಿ ಮಾಡಿದ್ರು. ಕಾನ್ಸೆಪ್ಟ್ ಚೆನ್ನಾಗಿದೆ, ಇವತ್ತು ಕಾರ್ಯಕ್ರಮ ಚೆನ್ನಾಗಿದೆ. ಎಲ್ಲದಕ್ಕಿಂತ ನಮ್ಮ ಗಿರಿ ಕುಣಿತಲ್ಲ, ಅದು ಎಕ್ಸ್ಟ್ರಾರ್ಡಿನರಿ. ಎಲ್ಲರಿಗೂ ವಂದನೆ, ನಮಸ್ಕಾರ. ಭಾಳ ಚೆನ್ನಾಗಿತ್ತು. ಈಗ ಒಳ್ಳೊಳ್ಳೆ ಪಲ್ಲವಿ. ಥ್ಯಾಂಕ್ ಯು ಸೋ ಮಚ್. ನನಗೆ ಪೇಷಂಟು ಇಷ್ಟ ಆದರು, ಡಾಕ್ಟರ್ ಅಂತೂ ತುಂಬ ಇಷ್ಟ ಆದರು. ಆ್ಯಂಡ್ ಸ್ಕಿಟ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಡ್ಯಾನ್ಸ್ ಮಾಡಬೇಕಾದ್ರೆ ನಮಗೆ ಇಲ್ಲಿ ಡ್ಯಾನ್ಸ್ ಮಾಡಬೇಕು ಅನಿಸ್ತು. ಬಟ್ ಶ್ರುತಿ ಮ್ಯಾಮ್ ಬಂದು ಸ್ಟೇಜ್ ಮೇಲೆ ಸಕ್ಕದಾಗಿ ಡ್ಯಾನ್ಸ್ ಮಾಡಿದ್ರು, ಸೂಪರ್ ಆಗಿತ್ತು. ಆ್ಯಂಡ್ ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಅನ್ನೋ ಥರ ಇತ್ತು. ಸೂಪರ್. ಥ್ಯಾಂಕ್ ಯು. ನಿಜವಾಗ್ಲೂ ಒಳ್ಳೊಳ್ಳೆ ಕಮೆಂಟ್ಸ್ ಕೊಟ್ಟಿದ್ದಾರೆ. ಸೊ ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಅಂತ ಹೇಳಿದ್ದಾರೆ. ಮೊಸರನ್ನ ಹುಳಿ ಆಗೋಕ್ಕಿಂತ ಮುಂಚೆ ಹೋಗ್ಬಿಡಿ. ಸೊ ಇವತ್ತು ಕಿರೀಟ ಯಾರು ತಗೊಳ್ತಾರೆ ಅನ್ನೋದೇ ದೊಡ್ಡ ಕನ್ಫ್ಯೂಷನ್ನು. ಯೂಶಲಿ ನಾವು ಗೆಸ್ ಮಾಡ್ಬೋದಿತ್ತು. ಸೊ ಅದನ್ನ ಜಡ್ಜಸ್ಗೆ ಕೇಳಬೇಡ. ಸರ್, ಮೇಡಮ್, ಯಾರು ಇವತ್ತಿನ ಚೋರ್ ಲವರ್ ಜಗದೀಶ? ಹೇಗೆ ಅನಿಸ್ತದೆ? ಥ್ಯಾಂಕ್ಸ್ ಫಾರ್ ಕಲಾ ಸೂಪರ್ ಆ್ಯಂಡ್ ಮಜಾ ಭಾರತ. ಆ್ಯಂಡ್ ನಾನು ಮೊದಲನೇದಾಗಿ ಇದನ್ನು ನಾನು ಸಲ್ಲಿಸೋದು ನನ್ನ ತಂದೆ ತಾಯಿಗೆ, ಎರಡನೇದು ನನ್ನ ಗುರುಗಳು ದಿನೇಶ್ ಚಮ್ಮಾಳಿಗೆ ಅವ್ರಿಗೆ, ಮೂರನೇದು ನಾನು ಸಲ್ಲಿಸಲೇಬೇಕಾದ್ದು ನನ್ನಂಥ ಎಷ್ಟೋ ಜನ ಕಲಾವಿದರಿಗೆ ಅವಕಾಶ ಇದ್ದು ಅವ್ರಿಗೆ ಬಳಸ್ಕೊಳಕ್ಕಾಗ್ತಾ ಇಲ್ಲ, ಅಥವಾ ಒಳ್ಳೆ ಕಲೆ ಇದ್ದು ಅವ್ರಿಗೆ ವೇದಿಕೆ ಸಿಗ್ತಾ ಇಲ್ಲ, ಅಂಥವ್ರಿಗೆ ಇದನ್ನು ನಾನು ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮ ಜೊತೆ ಕಿಡಿ ತಂಡ ಇತ್ತು. ಡಿಂಗ್ರಿ ನಾಗರಾಜ್ ಸರ್ ಇದ್ರು, ಹಾಗೆ ಪಲ್ಲವಿ ಇದ್ರು. ಇಬ್ರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ ಸರ್. ಹಾಗೆ ಈ ಸಿನಿಮಾದ ನಾಯಕ ನಟರು ಬರಬೇಕು ವೇದಿಕೆ ಮೇಲೆ. ನಾಗರಾಜ್ ಸರ್, ಹೇಗೆ ಅನ್ನಿಸ್ತು ನಮ್ಮ ಮಜಾ ಭಾರತ? ಭಾಳ ಚೆನ್ನಾಗಿದೆ ಸರ್. ನಾನು ನೋಡ್ತಾ ಇರ್ತೇನೆ, ಕಾರ್ಯಕ್ರಮ ಭಾಳ ಚೆನ್ನಾಗಿ ತಗೊಂಡು ಹೋಗ್ತಿದ್ದಾರೆ. ಎಲ್ಲರೂ ಸ್ಪೋರ್ಟಿವ್ ಆಗಿರ್ಬೇಕು. ಇವತ್ತು ಎಲ್ಲಿ ಮಾಡಲಿ ಬಿಡಲಿ, ಏನಾದ್ರು ಬೇಕು, ಏನಾದರೂ ಒಂದು ಹೊಸಾದ ಸಾಧನೆ ಮಾಡಬೇಕು ಅನ್ನೋದಕ್ಕೆ ಇದೇ ಸಾಕ್ಷಿ. ನೀವೆಲ್ಲೋ ಇದ್ದವರು ಎಲ್ಲೋ ಬಂದು ನಿಮ್ಮನ್ನು ಕರ್ಕೊಂಬಂದು ಇಲ್ಲಿ ಬಿಟ್ಟ ಮೇಲೆ ನಿಮ್ಮನ್ನು ತಗೊಂಡೋಗಿ ಸಿನಿಮಾದವ್ರಿಗೂ ಬಿಡುತ್ತೆ ಅನ್ನೋದಕ್ಕೆ ನೋ ಡೌಟ್. ಇವತ್ತಲ್ಲ ನಾಳೆ ಎಲ್ಲ ಕಲಾವಿದರು ಒಂದು ಸಿನಿಮಾ ನಟರು ಹಾಗೆ ಆಗ್ತೀರಾ. ನಿಮ್ಮ ಪ್ರತಿಭೆಯನ್ನು ತೋರಿಸ್ತೀರಾ. ಎಲ್ಲ ಪ್ರತಿಭೆಗೆ ನನ್ನ ಅನಂತ ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಐ ವಾಂಟ್ ಥ್ಯಾಂಕ್ ಈಚ್ ಆ್ಯಂಡ್ ಎವ್ರಿ ಒನ್. ಆ್ಯಂಡ್ ನಮ್ಮ ಪ್ರಮೋಷನಲ್ಲಿ ಇದೆ ಫಸ್ಟ್ ಪ್ರೋಗ್ರಾಮ್ ನಾವು ಅಟೆಂಡ್ ಮಾಡ್ತಿರೋದು. ಥ್ಯಾಂಕ್ ಯು ಸೊ ಮಚ್. ನೈಸ್. ಸಿನಿಮಾನ ಯಾಕೆ ಪ್ರೊಡ್ಯೂಸ್ ಮಾಡಬೇಕು, ಯಾವಾಗ ಅನಿಸ್ತು, ಹೇಗೆ ಅನಿಸ್ತು? ತುಂಬ ಚೆನ್ನಾಗಿ ಕಷ್ಟ ಬಿದ್ದೆಲ್ಲ ಮಾಡಿದ್ದೀವಿ. ನಿಮ್ಮೆಲ್ಲ ಸಂಪೂರ್ಣ ಪ್ರೋತ್ಸಾಹ ನಮಗೆಲ್ಲರೂ ಇರಲಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಸೊ ಕನ್ನಡ ಚಿತ್ರರಂಗ ಕಂಡಂತಹ ಅದ್ಭುತ ಕಲಾವಿದ ಡಿಂಗ್ರಿ ನಾಗರಾಜ್ ಸರ್ ಅವರಿಗೆ ನಮ್ಮ ಮಜಾ ಭಾರತದ ತಂಡದ ಕಡೆಯಿಂದ ಒಂದು ಸಣ್ಣ ಗೌರವ ಸಮರ್ಪಣೆಯನ್ನ ಮಾಡೋದಕ್ಕೆ ಇಷ್ಟಪಡ್ತೀವಿ. ಎಪಿಸೋಡ್ ಕೊನೆಯಲ್ಲಿ ನಾನು ಮಾತಿಲ್ಲ ಅಂದರೆ ಶೋ ಮುಗಿಯೋದಿಲ್ಲ. ಇವತ್ತು ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಾವು ತಿನ್ನೋ ಪ್ರತಿಯೊಂದು ಅಗಳನ್ನ, ಪ್ರತಿಯೊಂದು ಅನ್ನನ ದೇವರು ಡಿಸೈಡ್ ಮಾಡ್ತಾನೆ. ಆದರೆ ಅದು ಬಿಸಿ ಅನ್ನನ ರಾತ್ರಿ ಮಿಕ್ಕಿರೋ ತಂಗ್ಳನ್ನ ಅಂತ ಹೆಂಡತಿ ಡಿಸೈಡ್ ಮಾಡ್ತಾಳೆ. ಸದ್ಯಕ್ಕೆ ನನಗೆ ಯಾವುದು ಡಿಸೈಡ್ ಆಗಿದೆಯೋ ಗೊತ್ತಿಲ್ಲ. ಮನೆಗೆ ಹೋಗಿ ಬರ್ತೀನಿ, ನೀವು ನೋಡಿ ಮಲ್ಕೊಳ್ಳಿ. ಗುಡ್ ನೈಟ್.